ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 19 ಜೂನ್ 2020 ಹಿಂದೂ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಪ್ರಿಲಿಮ್ಸ್ ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಆಗಿರೋದ್ರಿಂದ ಒಂದಿಷ್ಟು ಹೊಸ ಪ್ರೋಗ್ರಾಮ್ಗಳನ್ನು ತಮಗೆ ಪ್ರಾಕ್ಟೀಸಿಗಾಗಿ ಹಾಗೂ ರಿವಿಷನ್ಗೋಸ್ಕರ ತರ್ತಾ ಇದೆ. ಇದರಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ 2020, essay ಮಾಡ್ಯೂಲ್, ಎಥಿಕ್ಸ್ ಮಾಡ್ಯೂಲ್, ಆಂಥ್ರೋಪಾಲಜಿ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಮ್ಯಾಥಮೆಟಿಕ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಹಾಗೂ ಜಿಯೋಗ್ರಫಿ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್. ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಲಾ ಎಕ್ಸಲೆನ್ಸ್ನ ಒಂದು ಯುನೀಕ್ ಇನಿಷಿಯೇಟಿವ್ ಆಗಿದ್ದು, ಪ್ರಿಲಿಮ್ಸಲ್ಲಿ ಇದು ತುಂಬ ಜನರಿಗೆ ರಿವೈಸ್ ಮಾಡಲು ಹಾಗೂ ರಿಕಲೆಕ್ಟ್ ಮಾಡಲು ತುಂಬ ಅನುಕೂಲವಾಗಿದೆ. ಈಗ ನಾವು ಇನ್ನೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಯ ಸಿಕ್ಕಿರೋದ್ರಿಂದ ಆಪ್ಷನಲ್ಸಲ್ಲೂ ಸಹ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಶುರು ಮಾಡಿದೆ. ಅದರ ಜೊತೆಯಲ್ಲಿ essay ಹಾಗೂ ಎಥಿಕ್ಸ್ ಯಾವುದು ಎರಡು ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ಹೆಚ್ಚಿನ ಪ್ರಾಕ್ಟೀಸಿಗಾಗಿ ಈಗ ಶುರು ಮಾಡಲಾಗುತ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಬೆಂಗಳೂರಿನ ಚಂದ್ರ ಲೇಔಟ್ ಬ್ರಾಂಚಿಗೆ 9121412929ಗೆ ಕಾಲ್ ಮಾಡಬಹುದು ಹಾಗೂ SMS ಅಥವಾ ವಾಟ್ಸಪ್ಪಿನ ಮೂಲಕ ನೀವು ಮಾಹಿತಿ ಪಡೆಯಬಹುದು. ಇವತ್ತಿನ ಪರ್ಸನ್ಸ್ ಆಫ್ ದ ಡೇ ಅಲ್ಲಿ ನಾವು ದುರ್ಗಾಶಕ್ತಿ ನಾಗ್ಪಾಲ್ IAS ಅವರ ಬಗ್ಗೆ ತಿಳ್ಕೊಳ್ಳಿದ್ದೇವೆ. 2009 ಬ್ಯಾಚ್ನ IAS ಆಫೀಸರ್ ಆಗಿರುತ್ತಂಥ ಇವರು ನೋಯ್ಡಾ ಜಿಲ್ಲೆಯಲ್ಲಿ SDM ಆಗಿ ಅಪಾಯಿಂಟ್ ಆಗಿರ್ತಾರೆ. ಇವರು ಚಿಕ್ಕಂದಿನಿಂದಲೇ ತುಂಬ ಪ್ರತಿಭಾವಂತರಾಗಿದ್ದರು ಹಾಗೂ ತುಂಬ ದೂರದೃಷ್ಟಿವಂತರಾಗಿದ್ದರು. ಇವರು ತಮ್ಮ ಹಾರ್ಡ್ ವರ್ಕ್ನಿಂದಾಗಿ ಮೊದಲನೇ ಅಟೆಂಪ್ಟ್ನಲ್ಲಿ IRS ಆಫೀಸರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಹಾಗೂ ಮಸೂರಿಯಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇರಬೇಕಾದ್ರೆ ಎರಡನೇ ಅಟೆಂಪ್ಟನ್ನು ಕೊಟ್ಟು 20ನೇ ರ್ಯಾಂಕನ್ನು ಪಡೆದಿರುತ್ತಾರೆ. ಆವಾಗ IAS ಆಗಿ UP ಜಿಲ್ಲೆಯಲ್ಲಿ ಪೋಸ್ಟಿಂಗ್ ಆಗಿರ್ತಾರೆ. ದುರ್ಗಾಶಕ್ತಿ ನಾಗ್ಪಾಲ್ ಅವರು ತಮ್ಮ ಧೈರ್ಯ, ದಿಟ್ಟ, ನಿರಂತರ ಹಾಗೂ ನೇರ ಉತ್ತರಗಳಿಗೆ ತುಂಬ ಪ್ರಖ್ಯಾತರಾಗಿದ್ದರು. ಇವರು ಅಲ್ಲಿ ನೋಯ್ಡಾದಲ್ಲಿ ನಡೀತಿರುವಂತಹ ಯಮುನಾ ನದಿ ತೀರದಲ್ಲಿ ಸ್ಯಾಂಡ್ ಮೈನಿಂಗ್ ಮಾಫಿಯಾ ವಿರುದ್ಧ ಹೊಡೆದಾಡಿದಂಥವರು. ಇವರ ಹಿಂದೆ ಸಹ ಎಷ್ಟೋ ಸರ್ಕಾರಗಳು ಹಾಗೂ ಆಫೀಸರ್ಗಳು ಬಂದು ಹೋದರು. ಅಲ್ಲಿ ನಡೆಯುತ್ತಿರುವ ಮೈನಿಂಗ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ದೇಶದ ಸಂಪತ್ತು, ನ್ಯಾಚುರಲ್ ರಿಸೋರ್ಸ್, ದೇಶದ ಜನರ ಸಂಪತ್ತು, ಅದನ್ನು ಕಾಪಾಡೋದು, ಅದನ್ನು ಸರಿಯಾಗಿ ಸಸ್ಟೈನಬಲ್ ಆಗಿ ಯೂಸ್ ಮಾಡುವಂತಹದ್ದು ಪ್ರತಿಯೊಬ್ಬ ಸಿವಿಲ್ ಸರ್ವೆಂಟ್ನ ಒಂದು ಕರ್ತವ್ಯವಾಗಿರ್ತದೆ. ಆ ಕರ್ತವ್ಯಕ್ಕೋಸ್ಕರ ಯಾವುದೇ ರಿಸಲ್ಟ್ಸಿಗೋಸ್ಕರ ಅಥವಾ ಯಾವುದೇ ಪ್ರೆಷರಿಗೆ ಬಗ್ಗದೆ ಅವರು ಆ ಸ್ಯಾಂಡ್ ಮೈನಿಂಗ್ ಮಾಫಿಯಾನ ನಿಲ್ಲಿಸಲೇಬೇಕು ಅಂಥೇಳಿ ಒಂದು ಫ್ಲೈಯಿಂಗ್ ಸ್ಕ್ವಾಡನ್ನು ರಚಿಸಿ ರಾತ್ರಿ 11ರಿಂದ ಬೆಳಗ್ಗೆ 4 ಗಂಟೆವರೆಗೂ ಸ್ವತಃ ಅವರೇ ರೇಡಿಗೆ ಹೋಗಿ ಎಷ್ಟೋ 81ಕ್ಕೂ ಹೆಚ್ಚು ವೆಹಿಕಲ್ಸ್, ಸುಮಾರು 100ಕ್ಕೂ ಹೆಚ್ಚು ಜನ ಮೈನಿಂಗ್ ಮಾಫಿಯಾದಲ್ಲಿ ಒಳಗಾದಂತಹ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ 61ಕ್ಕೂ ಹಾಗೂ ಹೆಚ್ಚು FIRಗಳನ್ನು ಅವಾಗ ರಿಜಿಸ್ಟರ್ ಮಾಡಿದರು. ಇವರನ್ನು ನಮಗೆ ಗೊತ್ತಿರೋ ಹಾಗೆ ಪೊಲಿಟಿಕಲ್ ಬ್ಯೂರೋಕ್ರಸಿ ನೆಕ್ಸಸ್ ಯಾವಾಗಲೂ ಒಂದು ಹೊಡೆದಾಟಕ್ಕೆ ಅಥವಾ ಸ್ಟ್ರಗಲ್ಗೆ ಹೋದಾಗ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋದೇ ಜಾಸ್ತಿ ಗೆದ್ದೋದು. ಆದರೆ ಇವರು ಆ ಸಮಯದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಟಿವ್ಸಿನ ಮೇರೆಗೆ ಒಂದು ಮಸೀದಿಯ ಗೋಡೆಯನ್ನು ಡೆಮಾಲಿಷ್ ಮಾಡಿಸಿರ್ತಾರೆ. ಸೊ ಆಗ ಆಗಿನ ಸರ್ಕಾರ ಕಮ್ಯುನಲ್ ಟೆನ್ಷನಿಂದ ವಾದದಿಂದಾಗಿ ಅಥವಾ ಕಮ್ಯುನಲ್ ಟೆನ್ಷನಿನ ಪ್ರಸ್ತಾಪದ ಮೇಲೆ ಇವರಿಗೆ ಸಸ್ಪೆಂಡ್ ಮಾಡಿರ್ತಾರೆ. ಇವರ ಕಾರ್ಯ ಮಾಡಬೇಕಾದ್ರೇ ಇವ್ರಿಗೆ ಗೊತ್ತಿತ್ತು ಇದಕ್ಕೆ ರಿಸಲ್ಟ್ ಇದೇ ಆಗುತ್ತೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಇವರು ಅದಕ್ಕೆ ಹೆದರದೆ ಅವರ ಕೆಲಸವನ್ನು ಮುಂದುವರೆಸಿದ್ದು ಇವರ ಬ್ರೇವರಿನ ತೋರಿಸ್ಕೊಡ್ತದೆ. ಸೊ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಮುಂದೆ ಒಂದು UPSC ಆಸ್ಪರೆಂಟ್ಸು, ಒಂದು ಸಮಾಜ ಸೇವಕರಾಗಿ, ಸಿವಿಲ್ ಸರ್ವೆಂಟ್ಸ್ ಆಗಿ ನಾವು ಗೌರ್ಮೆಂಟ್ ಸೀಟಲ್ಲಿ ಕೂತಾಗ ನಮ್ಮಲ್ಲಿ ಬ್ರೇವರಿ ಹಾಗೂ ನಮ್ಮಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಾಗ ಹಿಂದೆ ಇಡಬಾರದು ಅನ್ನೋ ಒಂದು ಕಾರ್ಯವೈಖರಿ ಹಾಗೂ ಮನಸ್ಸನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕೆ ದುರ್ಗಾಶಕ್ತಿ ನಾಗ್ಪಾಲ್ ಅವರು ಒಂದು ಉದಾಹರಣೆ ಆಗಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ದೀಪ್ ಆರ್ಟಿಕಲ್ಸಲ್ಲಿ 3 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಪೇಜ್ ನಂಬರ್ಸ್ಗಳು ಹೈದರಾಬಾದ್ ಎಡಿಷನ್ ಹಾಗೂ ಬ್ಯಾಂಗ್ಳೂರ್ ಎಡಿಷನಲ್ಲಿ ಕೊಡಲಾಗಿದೆ ಹಾಗೂ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸಲ್ಲಿ 3 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಅಟ್ ದ ಹೈ ಟೇಬಲ್. ಈ ವಿಷಯವನ್ನು ನಾವು ಭಾರತ UNSCಗೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಎಲೆಕ್ಟ್ ಆಗಿರುವಂತಹ ವಿಷಯದಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ವಿಷಯ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಿಲಿಮ್ಸ್ ಹಾಗೂ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದರ್ ಮ್ಯಾಂಡೇಟಲ್ಲಿ ನಮಗೆ ಸಹಕಾರಿಯಾಗಲಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ನಾವು ಸಮಗ್ರವಾಗಿ ತಿಳ್ಕೊಂಡಾಗ ನಮಗೆ ಭಾರತ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ನಾನ್ ಪರ್ಮನೆಂಟ್ ಮೆಂಬರಲ್ಲಿ ಇರಬೇಕಾದ್ರೆ ಯಾವ ವಿಷಯಗಳ ಮೇಲೆ ಎಂಫಸೈಸ್ ಮಾಡಬೇಕಾಗಿದೆ ಹಾಗೂ ಯಾವ ರೀತಿಯ ಚಾಲೆಂಜಸ್ಗಳಿಗೆ ಭಾರತ ಮುಂದೆ ಸಜ್ಜಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ.
ಮೊದಲನೇದಾಗಿ ನಾವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ವಿಶ್ಲೇಷಣೆಗೂ ಮುನ್ನ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಾವು ಹಿಂದಿನ ಆರ್ಟಿಕಲ್ಸಲ್ಲಿ ನೋಡಿದಾಗ ಹಾಗೆ ಇದು ಯುನೈಟೆಡ್ ನೇಷನ್ಸಿನ ಒಂದು ಅಂಗವಾಗಿರುತ್ತದೆ. ಇದರಿಗೆ ಅಂತಾರಾಷ್ಟ್ರೀಯ ಪೀಸ್ ಹಾಗೂ ಸೆಕ್ಯೂರಿಟಿಯ ಮೇಂಟೆನೆನ್ಸಿನ ಜವಾಬ್ದಾರಿಯನ್ನು ಕೊಡಲಾಗಿರುತ್ತದೆ. ಇದ್ರ ಪವರ್ಸನ್ನು ನಾವು ನೋಡಿದಾಗ ಪೀಸ್ ಕೀಪಿಂಗ್ ಆಪರೇಷನ್ಸನ್ನು ಕೈಗೆತ್ತಿಕೊಳ್ಳುವುದು ಹಾಗೂ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ಗಳನ್ನು ಏನಾದರೂ ಹಾಕೋದು, ಆಥರೈಸೇಷನ್ ಆಫ್ ಮಿಲಿಟರಿ ಆ್ಯಕ್ಷನ್ಸ್, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ರೆಸೊಲ್ಯೂಷನನ್ನು ತಗೊಂಡು ಸೆಕ್ಯೂರಿಟಿ ಮಿಲಿಟರಿ ಆ್ಯಕ್ಷನ್ಸನ್ನು ತಗೊಳ್ಳುವ ಜವಾಬ್ದಾರಿಯು ಇದರ ಮೇಲೆ ಇರುತ್ತದೆ. ಹಾಗೆ ಯುನೈಟೆಡ್ ನೇಷನ್ನಿನ ಇದು ಒಂದೇ ಒಂದು ಬಾಡಿ ಯಾವುದಕ್ಕೆ ಬೈಂಡಿಂಗ್ ರೆಸಲ್ಯೂಷನನ್ನು ಕೊಡಲು ಸಾಧ್ಯವಾಗಿರುವ ಏಕೈಕ ಬಾಡಿ ಆಗಿರುವಂತಹದ್ದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಒಟ್ಟು 15 ಮೆಂಬರ್ಗಳಿರುತ್ತಾರೆ. 10 ನಾನ್ ಪರ್ಮನೆಂಟ್ ಆಗಿರುವಂಥವು, ಅದರ 5 ಪರ್ಮನೆಂಟ್ ಮೆಂಬರ್ಸು. ಅದರಲ್ಲಿ ರಷ್ಯಾ, UK, ಫ್ರಾನ್ಸ್, ಕ್ಯಾನಡಾ ಹಾಗೂ US. ಸೊ ಈ 5 ಪರ್ಮನೆಂಟ್ ಮೆಂಬರ್ಸು. ಉಳಿದ 10 ನಾನ್ ಪರ್ಮನೆಂಟ್ ಮೆಂಬರ್ಸಿಗೆ ಪ್ರತಿ 2 ವರ್ಷದ ಟರ್ಮಿಗೋಸ್ಕರ ರೀಜನಲ್ ಬೇಸಿಸ್ ಮೇಲೆ ಎಲೆಕ್ಷನ್ ಆಧಾರದ ಮೇಲೆ ತಗೊಳ್ತಾರೆ. ಇದು ಪ್ರೆಸಿಡೆನ್ಸಿ ಏನಿದೆ, ಈ ಬಾಡಿಯ ಪ್ರೆಸಿಡೆನ್ಸಿ ಏನಿದೆ ಅದು ಮಂತ್ಲಿ ಬೇಸಿಸ್ ಮೇಲೆ ರೊಟೇಟ್ ಆಗ್ತಾ ಇರುತ್ತದೆ. ಇಷ್ಟು ಬ್ಯಾಕ್ಗ್ರೌಂಡಿನ ಆಧಾರದ ಮೇಲೆ ನಾವು ಈ ಆರ್ಟಿಕಲಿನ ವಿಶ್ಲೇಷಣೆಯನ್ನು ನೋಡೋಣ. ಸೊ ಈಗಷ್ಟೇ ಈ 193 ಜನರಲ್ ಅಸೆಂಬ್ಲಿಯ ಮೆಂಬರ್ಸಿನಲ್ಲಿ 184 ವೋಟ್ಗಳನ್ನು ಪಡೆದು ಭಾರತ ಏಷ್ಯಾ ಪೆಸಿಫಿಕ್ ಸೀಟ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಸೀಟನ್ನು ಸಾಧಿಸಿದೆ. ಇದರ ಟೆನ್ಯೂರ್ ಇವತ್ತಿನಿಂದ 2 ವರ್ಷಗಳವರೆಗೆ ಇರುತ್ತದೆ. ಹಾಗೂ ಇಲ್ಲಿ ನಡೆದಿರುವಂತಹ ಎಲೆಕ್ಷನ್ ಇದು ಸೀಕ್ರೆಟ್ ಬ್ಯಾಲೆಟ್ ಆಗಿ ನಡೆದಿರುತ್ತದೆ. ಈ 193 ಮೆಂಬರ್ಸ್ಗಳು ಮಾಡಿದಿರಂತಹ ಎಲೆಕ್ಷನ್ಗಳಲ್ಲಿ 2/3 ಮೆಂಬರ್ಸ್ ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಸೊ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಷ್ಟು ವೋಟ್ ಪಡೆದಿದ್ದಲ್ಲಿ ಆ ಮೆಂಬರನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆ್ಯಡ್ ಮಾಡ್ಕೋತಾರೆ. ಹಾಗಾದರೆ ಭಾರತದ ಜೊತೆಗೆ ಬೇರೆ ಯಾವ ರಾಷ್ಟ್ರಗಳು ನಾನ್ ಪರ್ಮನೆಂಟ್ ಮೆಂಬರಿಗೆ ಸೆಲೆಕ್ಟ್ ಆಗಿದ್ದಾವೆ ಅಥವಾ ಅಪಾಯಿಂಟ್ ಆಗಿದ್ದಾವೆ ಅಂದರೆ ಮೆಕ್ಸಿಕೋ, ನಾರ್ವೆ ಹಾಗೂ ಐರ್ಲೆಂಡ್. ಭಾರತದ ಜೊತೆಯಲ್ಲಿ ಬೇರೆ ರಾಷ್ಟ್ರಗಳು ಮೆಕ್ಸಿಕೋ, ನಾರ್ವೆ ಹಾಗೂ ಐರ್ಲೆಂಡು ಸಹ ನಾನ್ ಪರ್ಮನೆಂಟ್ ಸೀಟಿಗೆ ಎಲೆಕ್ಟ್ ಆಗಿರುವಂಥದ್ದು. ಹಾಗಾದರೆ ನಾವು ಹೇಳಿದಾಗೆ ಭಾರತಕ್ಕೆ ಇರುವಂತಹ ಮುಂದೆ ಜವಾಬ್ದಾರಿಗಳು ಅಥವಾ ಅಬ್ಜೆಕ್ಟಿವ್ಸ್ ಯಾವುವು ಅಂತ ನೋಡಿದಾಗ ಮಲ್ಟಿಲ್ಯಾಟ್ರಲಿಸಮ್ ಹಾಗೂ ಅದರ ರಿಫಾರ್ಮೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಈಗ ನಡೀತಿರುವಂತಹ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಮಿಷನ್ನಲ್ಲಿ ಟ್ರಾನ್ಸ್ಪರೆನ್ಸಿನ ಉಳಿಸ್ಕೊಳ್ಳೋದು, ಅದನ್ನು ಹಾಗೂ ಇಂಡಿಯಾ ಲೆಡ್ ಕಂಪ್ರಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಮ್ ವಿರುದ್ಧವಾಗಿ ಭಾರತದ ಒಂದು ಕಂಪ್ರಹೆನ್ಸಿವ್ ಕನ್ವೆನ್ಷನ್ನ ಮೇಲೆ ಒತ್ತಡವನ್ನು ಹೇರಬೇಕಾಗಿದೆ ಅನ್ನೋದು ಇಲ್ಲಿ ಹೇಳಲಾಗಿದೆ. ಹಾಗೂ ಜಾಯಿಂಟ್ ಎಫರ್ಟ್ ಅಂದರೆ ಯುನೈಟೆಡ್ ನೇಷನ್ನ ರಿಫಾರ್ಮ್, ಯಾವಾಗ ನಾವು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ರಷ್ಯಾ, ಫ್ರಾನ್ಸ್, ಚೈನಾ, UK, US ಇವರ ಜೊತೆಯಲ್ಲಿ ಪರ್ಮನೆಂಟ್ ಮೆಂಬರಿಗೋಸ್ಕರ ಭಾರತ ತನ್ನ ಮೆಂಬರ್ಶಿಪ್ಪಿನಗೋಸ್ಕರ ಪ್ರಯತ್ನಿಸುತ್ತಿದೆ. ಸೊ ಆ ರಿಫಾರ್ಮೇಷನ್ಗೋಸ್ಕರನೂ ಸಹ ಪ್ರಯತ್ನಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೂ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಮಾಡಿರುವಂತಹ ಒಂದು ನ್ಯೂ ಓರಿಯೆಂಟೇಷನ್ ಫಾರ್ ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲ್ ಸಿಸ್ಟಮ್. ಸೊ ಈ ರೀತಿಯ ಒಂದು ಹೊಸ ದಿಕ್ಕು ಅಥವಾ ಹೊಸ ಆಲೋಚನೆ ಒಂದು ಮಲ್ಟಿಲ್ಯಾಟ್ರಲ್ ಸಿಸ್ಟಮ್ಗೋಸ್ಕರ ಇರುವಂತಹ ಸೂಚನೆ ಬಗ್ಗೆ ಆ ಕ್ಷೇತ್ರದಲ್ಲಿ ಗಮನ ಕೊಡಬೇಕಾಗಿದೆ ಅನ್ನೋದನ್ನು ಹೇಳಲಾಗುತ್ತದೆ. ಹಾಗಾದರೆ ಭಾರತಕ್ಕೆ ಇರುವಂತಹ ಚಾಲೆಂಜಸ್ ಏನು ಈ ಸೀಟ್ ಸಿಕ್ಕ ಮೇಲೆ ಅನ್ನೋದ್ರ ಬಗ್ಗೆ ಮಾತಾಡಿದಾಗ ಇಂಡಿಯಾ ಗ್ಲೋಬಲ್ ಲೆವೆಲಲ್ಲಿ ಅಥವಾ ಪ್ರಪಂಚದ ಮಟ್ಟದಲ್ಲಿ ನೋಡಿದಾಗ ಒಂದು ಹೊಸ ಅಲಯನ್ಸಸ್ಸು, ಒಂದು ಹೊಸ ಇಶ್ಯೂಸನ್ನು ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾತ್ರದಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗೂ ಈ 5 ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾವೆ ಇವರು ಯಾವಾಗಲೂ ಈ ಸ್ಟ್ರಕ್ಚರನ್ನು ಬದಲಾಯಿಸೋದ್ರ ಬಗ್ಗೆ ಮಾತಾಡಿದಾಗ ಅಷ್ಟು ಸಮ್ಮತಿನ ಕೊಡಲಿಲ್ಲ. ಸೊ ಅದರ ಬಗ್ಗೆ ಒಂದಿಷ್ಟು ಗಮನ ಕೊಡಬೇಕಾಗಿದೆ ಅನ್ನೋದನ್ನು ಹೇಳಲಾಗುತ್ತಿದೆ. ಹಾಗೆ ಕೋವಿಡ್-19 ಪ್ಯಾಂಡಮಿಕ್ಕಿಂದಾಗಿ ಆಗಲೇ ಪ್ರಪಂಚದ ಆರ್ಡರ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಿದ್ದೀವಿ. ಹಾಗೂ US ಮತ್ತು ಚೈನಾ ನಡುವೆ ಆಗ್ತಾ ಇರುವಂತಹ ಘರ್ಷಣೆ ಕೂಡ ಹೆಚ್ಚಿಸುತ್ತಿರೋದ್ರಿಂದ ಭಾರತಕ್ಕೆ ಇದೊಂದು ಸವಾಲಾಗಿ ನಿಲ್ಲಲಿದೆ ಅನ್ನೋದ್ರ ಬಗ್ಗೆ ಮಾತಾಡಲಾಗುತ್ತಿದೆ. ಹಾಗೂ ಮಲ್ಟಿಲ್ಯಾಟ್ರಲಿಸಮ್ ಹಾಗೂ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ
ಮಾಡಬೇಕಾಗಿರುವಂತಹ ಅಥವಾ ಮಾಡ್ತಾ ಇರುವಂತಹ ಹೊಸ ಆಲೋಚನೆಗಳ ಬಗ್ಗೆನೂ ಒಂದಿಷ್ಟು ಚಾಲೆಂಜಸ್ ಭಾರತಕ್ಕೆ ಬರಲು ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗಾದರೆ ಒಟ್ಟಾರೆ ಈ ಆರ್ಟಿಕಲಿನ ನೋಡಿದಾಗ ಅಥವಾ ವಿಶ್ಲೇಷಣೆ ಮಾಡಿದಾಗ ಭಾರತ ವ್ಯಾಲ್ಯೂ ಬೇಸ್ಡ್ ಪೊಸಿಷನ್ ಅಥವಾ ಏನು ಪ್ರಿನ್ಸಿಪಲ್ಸ್ ಇದ್ದಾವೆ, ಏನು ವ್ಯಾಲ್ಯೂಸ್ ಇದ್ದಾವೆ, ಅವುಗಳ ಆಧಾರದ ಮೇಲೆ ಪೊಸಿಷನನ್ನು ತಗೊಂಡು ಯಾವುದೇ ನಾನ್ ಟ್ರಾನ್ಸ್ಪರೆಂಟ್ ಆ್ಯಕ್ಟಿವಿಟೀಸ್ ಅಥವಾ ಟ್ರಾನ್ಸಾಕ್ಷನಲ್ ಆ್ಯಕ್ಟಿವಿಟೀಸಲ್ಲಿ ಒಂದು ಹೊಸ ಲೀಡರ್ ಆಗಿ ಈ ನಾನ್ ಪರ್ಮನೆಂಟ್ ಮೆಂಬರ್ ಕೌನ್ಸಿಲಲ್ಲಿ ಒಂದು ಹೊಸ ಲೀಡರ್ ಆಗಿ ಉದ್ಭವವಾಗಬೇಕು. ಹಾಗೂ ವೀಕರ್ ಸೆಕ್ಷನ್ಸ್, ಯಾವ ಬಲಹೀನತೆ ಇರುವಂತಹ ರಾಷ್ಟ್ರಗಳಿವೆ, ಯಾವ ಸಣ್ಣ ಸಣ್ಣ ರಾಷ್ಟ್ರಗಳಿವೆ, ಇವರು ಎಲ್ಲರದ್ದು ಒಂದು ಧ್ವನಿ ಆಗಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಭಾರತ ಈಗ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಅಪಾಯಿಂಟ್ ಆಗಿರೋದ್ರಿಂದ ಭಾರತ ಕೆಲವೊಂದು ಚಾಲೆಂಜಸ್ಗಳಿಗೆ ಮುಂದೆ ನಿಂತು ಒಂದು ಹೊಸ ಲೀಡರ್ಶಿಪ್ ರೋಲನ್ನು ತಗೊಳ್ಳುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ಆರ್ಟಿಕಲ್ ಮೀಡಿಯೇಷನ್ ಇನ್ ದ ಏಜ್ ಆಫ್ ಕೋವಿಡ್-19. ಸೊ ಮಧ್ಯಸ್ಥಿಕೆಯ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಕೋವಿಡ್-19ನ ಸಾಂದರ್ಭಿಕ ಅನುಸಾರವಾಗಿ ಯಾವ ರೀತಿಯಾಗಿ ಮಧ್ಯಸ್ಥಿಕೆಯಲ್ಲಿ ಆನ್ಲೈನ್ ಮಧ್ಯಸ್ಥಿಕೆ ಬಗ್ಗೆ ಇಲ್ಲಿ ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಯಾಕಂದರೆ ಈಗ ಹೆಚ್ಚಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸಿಂದ ಆಗಿರ್ಬೋದು ಹಾಗೂ ಟ್ರಾವೆಲ್ ರೆಸ್ಟ್ರಿಕ್ಷನ್ಸಿಂದ ಆಗಿರ್ಬೋದು, ಸೊ ಎಷ್ಟೋ ಗೊಂದಲಗಳು ಹಾಗೂ ಮಧ್ಯಸ್ಥಿಕೆಯಿಂದ ಆಗ್ತಿದ್ದಂತಹ ಲಾಭಗಳಿಗೆ ಒಂದಿಷ್ಟು ಕಡಿವಾಣ ಬಿದ್ದಿದ್ದರಿಂದ ಸೊ ಯಾವ ರೀತಿಯಾಗಿ ಆನ್ಲೈನ್ ಮಧ್ಯಸ್ಥಿಕೆ ಹೇಗೆ ಹೊಸ ಒಂದು ಪುಟವನ್ನು ಸೃಷ್ಟಿಸಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತನಾಡಲಿದ್ದೇವೆ. ಸೊ ಇಲ್ಲಿ ಮಾಡುವಂಥ ನಾವು ವಿಶ್ಲೇಷಣೆ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಮೇನ್ಸ್ GS ಪೇಪರ್ 2 ಅಲ್ಲಿ ಡಿಸ್ಪ್ಯೂಟ್ ರಿಡ್ರೆಸಲ್ ಮೆಕ್ಯಾನಿಸಮ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಮಗೆ ಸಹಕಾರಿಯಾಗಲಿದೆ. ಒಟ್ಟಾರೆ ನಾವು ಇಲ್ಲಿ ಅಡ್ವಾಂಟೇಜಸ್ ಹಾಗೂ ಚಾಲೆಂಜಸ್, ಯಾವ ರೀತಿಯಲ್ಲಿ ಆನ್ಲೈನ್ ಮಧ್ಯಸ್ಥಿಕೆಯಿಂದ ಇರುವಂತಹ ಲಾಭಗಳು ಹಾಗೂ ಅದರಿಂದ ಆಗಬೇಕಾದಂತಹ ಅಥವಾ ಇರುವಂತಹ ಚಾಲೆಂಜಸ್ಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಬಗ್ಗೆ ನಾವು ಓದಿದ್ದೀವಿ. ಸೊ ಈ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಮೆಕ್ಯಾನಿಸಮಲ್ಲಿ ಎರಡು ಪಾರ್ಟಿಗಳ ಮಧ್ಯದಲ್ಲಿ ಯಾವುದೇ ಒಂದು ಗೊಂದಲಗಳಿದ್ದಾಗ ಅದು ಇಬ್ಬರು ಪಾರ್ಟಿಗಳಿಗೆ ಅನುಕೂಲವಾಗುವಂತೆ ಒಂದು ಅಗ್ರಿಮೆಂಟಿಗೆ ಯಾರೂ ಗೆಲ್ಲದೆ ಅಥವಾ ಸೋಲುವ ಅಭಿಲಾಷೆ ಅಥವಾ ಆ ಫೀಲಿಂಗಿಂದ ಹೋಗದೇ ಇರೋ ಹಾಗೆ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನನ್ನು ಕೊಟ್ಟು ರಿಸಾಲ್ವ್ ಮಾಡುವಂತಹ ಸಿಚುವೇಶನನ್ನು ಅಥವಾ ಮಧ್ಯಸ್ಥಿಕೆಯ ಕರ್ತವ್ಯವನ್ನು ನಾವು ಮೀಡಿಯೇಷನ್ ಅಂತ ಕರಿತೀವಿ. ಹಾಗಾದರೆ ಈ ಮೀಡಿಯೇಷನ್ ಅಥವಾ ಮಧ್ಯಸ್ಥಿಕೆ ಏನಿದೆ, ಇದು ಒಂದು ಕಾನ್ಫಿಡೆನ್ಷಿಯಲ್ ಡಿಸ್ಕಷನ್ ಇರುತ್ತದೆ ಮೀಡಿಯೇಟರಿಗೂ ಪಾರ್ಟೀಸಿಗೂ. ಅಂದರೆ ಯಾವ ಎರಡು ಪಾರ್ಟಿಗಳ ಮಧ್ಯೆ ಇರುವಂತಹ ಗೊಂದಲಗಳು ಅಥವಾ ಕನ್ಫ್ಯೂಷನ್ಗಳು ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಗಳಿವೆ ಅದರ ಬಗ್ಗೆ ಎರಡು ಪಾರ್ಟೀಸ್ಗಳ ಮಧ್ಯೆ ಮೀಡಿಯೇಟರ್ ಮಾತಾಡಿಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ನೀಡುವುದು ಮೀಡಿಯೇಷನ್ನಿನ ಒಂದು ಕರ್ತವ್ಯವಾಗಿರುತ್ತದೆ. ಹಾಗಾದರೆ ಈಗ ಕೋವಿಡ್-19 ಪ್ಯಾಂಡಮಿಕ್ಕಿಂದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು, ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು ಹಾಗೂ ಹೆಲ್ತ್ ಇಶ್ಯೂಗಳ ಇದರಿಂದಾಗಿ ಮೀಡಿಯೇಷನ್ನ ಆನ್ಲೈನ್ ಮೀಡಿಯೇಷನಿಗೆ ಹೋಗುವ ಸಂಭಾವ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಆನ್ಲೈನ್ ಮೀಡಿಯೇಷನ್ನಿನ ಅಡ್ವಾಂಟೇಜಸ್ ಏನು ಅಂತ ನೋಡಿದಾಗ, ಇದು ಮೀಡಿಯೇಷನ್ ಪಾರ್ಟೀಸ್ಗೂ ಹಾಗೂ ಮೀಡಿಯೇಟರ್ಗೂ ಅಸೆಂಬಲ್ ಆಗಲು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಎಷ್ಟೇ ದೂರ ಇರಲಿ ಅವರು ಟ್ರಾವೆಲ್ ಮಾಡಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಹಾಗೂ ಅದಕ್ಕೋಸ್ಕರ ಬೇರೆ ಸಮಯವನ್ನು ತೆಗೆದು ಹೋಗಿ ಅಲ್ಲಿ ಕಾಯ್ದು ಆ ಮೀಡಿಯೇಟರಿಗೆ ಮಾತಾಡಿಕೊಂಡು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ಸಮಯ ಏನಿದೆ, ಆ ಟ್ರಾವೆಲ್ ಟೈಮ್ ಏನಿದೆ, ಅದರಲ್ಲಿ ನಾವು ಉಳಿಸ್ಬೋದು ಆ ಟ್ರಾವೆಲ್ ಟೈಮನ್ನು. ಹಾಗೂ ಡಿಸ್ಕಷನ್ನು ಈ ಎರಡು ಪಾರ್ಟಿಗಳ ಮಧ್ಯೆ ನಡೀತಾ ಇರುವಂತಹದ್ದು ಯಾವುದೇ ನಾಲ್ಕನೇ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಹಾಗೂ ಇದು ತುಂಬ ಕನ್ವೀನಿಯೆಂಟು, ಕಾಸ್ಟ್ ಎಫೆಕ್ಟಿವ್ ಮತ್ತು ಸಮಯ ತುಂಬ ಉಳಿಸ್ಕೊಳ್ಳುತ್ತದೆ. ಆದರೆ ಅದೇ ರೀತಿಯಲ್ಲಿ ಮ್ಯಾಟ್ರಿಮೋನಿಯಲ್ ಕೇಸಸ್ಸು ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ಸಲ್ಲಿ ನಾವು ಮಧ್ಯಸ್ಥಿಕೆ ಮಾಡ್ತಾ ಇರಬೇಕಾದ್ರೆ ಅಥವಾ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮಿಗೆ ಹೋದಾಗ ಹೆಚ್ಚಿನ ಸಮಯದಲ್ಲಿ ನಾವು ಹೀಟೆಡ್ ಆರ್ಗ್ಯುಮೆಂಟ್ಸಿಂದಾಗಿ ಅಲ್ಲಿ ಜಗಳ ಆಗೋದಾಗಲಿ ಅಥವಾ ಕೈ ಮಿಲಾಯಿಸೋದಾಗಲಿ ಹೆಚ್ಚಿನ ಕಾರಣದಲ್ಲಿ ನಾವು ಕಾಣ್ತೀವಿ. ಸೊ ಆ ರೀತಿಯ ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಥವಾ ಎಮೋಷನ್ಸ್, ಟೆಂಪರ್ಸ್ ಹೈ ಆಗುವಂಥ ಸಿಚುವೇಶನ್ಗಳನ್ನು ಈ ಕಂಪ್ಯೂಟರ್ ಸ್ಕ್ರೀನಿನಿಂದಾಗಿ ಕಡಿಮೆ ಮಾಡಬಹುದು ಅನ್ನೋದು ಇನ್ನೊಂದು ಅಡ್ವಾಂಟೇಜ್ ಆಗಿರುವಂಥದ್ದು. ಆದರೆ ಆನ್ಲೈನ್ ಮೀಡಿಯೇಷನ್ನಿನ ಪ್ರಾಬ್ಲಮ್ಸ್ ಏನು ಅಥವಾ ಚಾಲೆಂಜಸ್ ಏನು ಅಂತ ನೋಡಿದಾಗ, ಇಮಿಡಿಯೇಟ್ಲಿ ನನಗೆ ಬೇಕು ಅಥವಾ ಡೈರೆಕ್ಟ್ನೆಸ್ ಅಥವಾ ಆ ಎಫರ್ಟ್ ಏನಿರುತ್ತೆ ಅಥವಾ ಫ್ಯಾಕ್ಚುಯಾಲಿಟಿ ಏನಿರುತ್ತೆ ಫೇಸ್ ಟು ಫೇಸ್ ಇದ್ದಾಗ ಅದು ಮಿಸ್ ಆಗೋದು ತುಂಬ ಸಾಧ್ಯವಾಗುತ್ತೆ ಅಂತ ಹೇಳಲಾಗುತ್ತಿದೆ. ಅದೇ ರೀತಿಯಲ್ಲಿ
ಮೀಡಿಯೇಷನ್ ಯಾವಾಗಲೂ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತದೆ. ಅಂದರೆ ಅಲ್ಲಿರುವ ವಿಷಯ ಇವ್ರಿಗೆ ಗೊತ್ತಾಗಬಾರ್ದು, ಇವ್ರದ್ದು ಅವ್ರಿಗೆ ಗೊತ್ತಾಗಬಾರ್ದು. ಆದರೆ ಆನ್ಲೈನ್ ಮಾಡೋದ್ರಿಂದಾಗಿ ರೆಕಾರ್ಡ್ ಮಾಡುವ ಸಾಧ್ಯತೆಗಳು ಇರೋದ್ರಿಂದ ಆ ಕಾನ್ಫಿಡೆನ್ಷಿಯಾಲಿಟಿ ಕಳ್ಕೊಳ್ಳೋ ಸಾಧ್ಯತೆಗಳಿವೆ ಅನ್ನೋದನ್ನು ಸಹ ಹೇಳಲಾಗುತ್ತಿದೆ. ಅದೇ ರೀತಿಯಲ್ಲಿ ಭಾರತದಲ್ಲಿ ಇರುವಂತಹ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ನೋಡ್ಕೊಂಡಾಗ ಅದರಲ್ಲಿ ಗ್ಲಿಚಸ್ ಆಗಿರ್ಬೋದು, ಇಂಟರ್ನೆಟ್ ಸರ್ವಿಸಸ್ ಆಗಿರ್ಬೋದು, ಸ್ಕ್ರೀನ್ ಕ್ಲಾರಿಟಿ ಆಗಿರ್ಬೋದು, ಅನ್ಇಂಟರಪ್ಟೆಡ್ ಅಂದರೆ ಯಾವುದೇ ಗೊಂದಲ ಅಥವಾ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್, ಅನ್ಇಂಟರಪ್ಟೆಡ್ ಫೀಡ್ ಆಗಿರಬಹುದು. ಸೊ ಈ ರೀತಿಯ ಒಟ್ಟಾರೆ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಒಂದಿಷ್ಟು ಉತ್ತಮ ಸೇವೆಯನ್ನು ಅಥವಾ ಉತ್ತಮ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಲಾಗುತ್ತದೆ. ಅದರ ಜೊತೆಯಲ್ಲಿ ಈಗ ಅಂಡರ್ ಪ್ರಿವಿಲೇಜ್ ಸಮಾಜದಲ್ಲಿ ಟೆಕ್ನಾಲಜಿಗೆ ಅಥವಾ ಅಪ್ಸ್ಕಿಲ್ ಆಗುವಂತಹ ವ್ಯಕ್ತಿಗಳಿಗೆ ಆನ್ಲೈನಲ್ಲಿ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋದು ತುಂಬ ಸಹಕಾರಿಯಾಗುತ್ತದೆ. ಆದರೆ ಹೆಚ್ಚಿನ ಭಾಗದ ಸಮಾಜ ಅಥವಾ ಯಾರು ಸೊಸೈಟಿಯಲ್ಲಿ ಇರುವಂತಹ ಜನರು ತುಂಬ ಟೈರ್ 2 ಹಾಗೂ ಟೈರ್ 3 ಸಿಟೀಸಲ್ಲಿ ಇರೋದರಿಂದ ಗ್ರಾಮೀಣ ಕ್ಷೇತ್ರದಲ್ಲಿ ಹೆಚ್ಚಿನ ವ್ಯಕ್ತಿಗಳು ಅವರೆಲ್ಲರೂ ಆನ್ಲೈನ್ ಮೀಡಿಯೇಷನಿಗೆ ಅಡ್ಯಾಪ್ಟ್ ಆಗೋದು ತುಂಬ ಕ್ಲಿಷ್ಟಕರ ಸಂಗತಿ ಅನ್ನೋದನ್ನು ಇಲ್ಲಿ ಹೇಳಲಾಗುತ್ತಿದೆ. ಅದರ ಜೊತೆಯಲ್ಲಿ ರಾಜ್ಯದ ಹಾಗೂ ಕೋರ್ಟಿನ ಕೆಲಸಗಳು ಆನ್ಲೈನಲ್ಲಿ ನಡೆದಾಗ ವೀಕರ್ ಪಾರ್ಟೀಸ್ ಏನಿದೆ ಅವರಿಗೆ ಒಂದಿಷ್ಟು ಸಹಾಯ ಹಸ್ತ ನೀಡಬೇಕಾಗಿರುತ್ತದೆ. ಯಾಕಂದರೆ ಅವರಿಗೆ ಟೆಕ್ನಾಲಜಿ ಅರ್ಥ ಆಗೋದಿಲ್ಲ, ಅದನ್ನು ಯಾವ ರೀತಿಯಲ್ಲಿ ಇದು ಮಾಡ್ಕೋಬೇಕು ಅಂಥೇಳಿ. ಸೊ ಅದಕ್ಕೋಸ್ಕರ ಅದರ ಮೇಲೆ ಒಂದಿಷ್ಟು ಗಮನಗಳು ಕೊಡುವ ಅವಶ್ಯಕತೆ ಇದೆ ಅಂತ ಹೇಳಲಾಗುತ್ತಿದೆ. ಹಾಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ಬಗ್ಗೆ ನಾವು ಮಾತಾಡಿದಾಗ ಇದು ಡಿಸ್ಪ್ಯೂಟ್ ರೆಸಲ್ಯೂಷನ್ಗೋಸ್ಕರ ಒಂದು ನಾನ್ ಅಡ್ವರ್ಸಿಯಲ್ ಅಥವಾ ವರ್ಕಿಂಗ್ ಟುಗೆದರ್ ಕೋಆಪರೇಟಿವ್ಲಿ ಇಬ್ಬರ ಜೊತೆಯಲ್ಲೂ ಸೇರಿಕೊಂಡು ಇಬ್ಬರ ಸಹಭಾಗಿತ್ವದಲ್ಲಿ ಹಾಗೂ ಸಮ್ಮುಖದಲ್ಲಿ ಜೊತೆಗೆ ಕೆಲಸ ಮಾಡಿಕೊಂಡು ಒಂದು ಪ್ರಾಬ್ಲಮಿಗೆ ಇರುವಂತಹ ಸಮಸ್ಯೆಗೆ ಒಟ್ಟಾರೆ ಕಂಡುಕೊಳ್ಳುವ ಸಮಸ್ಯೆಗೆ ಅಥವಾ ಪರಿಹಾರಕ್ಕೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಅದನ್ನೇ ಇದರಲ್ಲೂ ಸಹ ಬೇರೆ ಬೇರೆ ವಿಧಗಳಿವೆ. ಆರ್ಬಿಟ್ರೇಷನ್ ಅಂತ ಇರ್ಬೋದು, ಕೌನ್ಸಿಲೇಷನ್ ಅಂತಿರ್ಬೋದು, ಮೀಡಿಯೇಷನ್ ಅಂತಿರ್ಬೋದು, ನೆಗೋಸಿಯೇಷನ್ ಅಂತಿರ್ಬೋದು. ಹಾಗೆ ADRನ ನೀವು ಭಾರತದಲ್ಲಿ ನೋಡಿದಾಗ ಇದು ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ 1987ರಲ್ಲಿ ಜಾರಿಗೆ ತರಲಾಯಿತು. ಇದರ ಜೊತೆಯಲ್ಲಿ ಕೋರ್ಟ್ ಸೆಟಲ್ಮೆಂಟ್ಸ್ ಇರ್ಬೋದು ಅಥವಾ ಆರ್ಬಿಟ್ರೇಷನ್ ಇರ್ಬೋದು, ಹಾಗೂ ಕನ್ಸಿಲೇಷನ್ ಆ್ಯಕ್ಟ್ 1996 ಇವು ಎಲ್ಲರ ಸಹಭಾಗಿತ್ವದಲ್ಲಿ ಅಥವಾ ಇವೆಲ್ಲರ ಸಹಾಯದಿಂದಾಗಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಮೆಕ್ಯಾನಿಸಮನ್ನು ಜಾರಿಗೆ ತರಲು ಸಾಧ್ಯವಾಯಿತು. ಅದರ ಜೊತೆಯಲ್ಲಿ ಲೋಕ್ ಅದಾಲತ್ ಆಗಿರ್ಬೋದು, ಪೀಪಲ್ಸ್ ಕೋರ್ಟ್ ಆಗಿರ್ಬೋದು, ಇವು ಒಂದು ಇನ್ಫಾರ್ಮಲ್ ಸೆಟ್ಟಿಂಗ್ಸ್. ಯಾವ ರೀತಿಯಾಗಿ ನೆಗೋಷಿಯೇಷನ್ಸ್ನ ಒಬ್ಬ ಜುಡಿಷಿಯಲ್ ಆಫೀಸರ್ ಎದುರುಗಡೆ ಮಧ್ಯಸ್ಥಿಕೆ ಅಂದರೆ ಜುಡಿಷಿಯಲ್ ಆಫೀಸರ್ನ ಸಹಭಾಗಿತ್ವದಲ್ಲಿ ಈ ರೀತಿಯ ಮೀಡಿಯೇಷನ್ಗಳನ್ನು ಮಾಡಲು ಸಹಕಾರಿಯಾಗಬೇಕು ಅಂಥೇಳಿ ಲೋಕ್ ಅದಾಲತ್ಸ್ ಹಾಗೂ ಪೀಪಲ್ಸ್ ಕೋರ್ಟ್ಸನ್ನು ಸಹ ಮಾಡಲಾಗಿದೆ. ಒಟ್ಟಾರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಕೋವಿಡ್-19 ಒಂದು ಅಪಾರ್ಚುನಿಟಿಯನ್ನು ಸೃಷ್ಟಿ ಮಾಡಿದೆ ಆನ್ಲೈನ್ ಮೀಡಿಯೇಷನ್ ಅಂತ ಹೇಳಿ. ಆದರೆ ಈ ಆನ್ಲೈನ್ ಮೀಡಿಯೇಷನ್ನಿನಲ್ಲಿ ಇರುವಂತಹ ಲಾಭಗಳನ್ನು ನಾವು ಎಷ್ಟು ನೋಡ್ತೀವೋ ಅಷ್ಟೇ ಚಾಲೆಂಜಸ್ಗಳನ್ನು ಸಮಾನವಾಗಿ ನೋಡಿ ಅದಕ್ಕೆ ಸರಿಯಾದ ಪರಿಹಾರಗಳು ಅಥವಾ ಅದಕ್ಕೆ ಸೂಕ್ತ ಸಪೋರ್ಟನ್ನು ಕೊಟ್ಟಾಗ ಯಾವುದೇ ಒಂದು ಅಪಾರ್ಚುನಿಟಿ ಪಾಸಿಟಿವ್ ಆಗಿ ಸಹಕಾರಿಯಾಗುವ ಒಂದಿಷ್ಟು ನಿಟ್ಟಿನಲ್ಲಿ ನಾವು ಮುನ್ಸಾಗ್ತೀವಿ ಅನ್ನೋದು ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹದ್ದು. ಈ ಆರ್ಟಿಕಲ್ನಲ್ಲಿ ಕ್ಯಾನ್ ಇಂಡಿಯಾ ಡಿಕಪಲ್ ಇಟ್ ಸೆಲ್ಫ್ ಫ್ರಮ್ ಚೈನೀಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಒಟ್ಟಾರೆ ಮಾತಾಡ್ತಾ ಇರುವಂತಹದ್ದು ಭಾರತ ಚೈನೀಸ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಚೈನಾದ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಮೇಲೆ ಎಷ್ಟು ನಿರ್ಭರವಾಗಿದೆ, ಅದರಿಂದ ನಾವು ಬೇರಾಗಲು ಸಾಧ್ಯವಿದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಈ ಆರ್ಟಿಕಲ್ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಿಲಿಮ್ಸಿಗೆ ಹಾಗೂ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಇನ್ ಇಟ್ಸ್ ನೇಬರ್ಹುಡ್ಸಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಹಾಗಾದರೆ ಈ ಆರ್ಟಿಕಲಿನ ಒಟ್ಟು ವಿಶ್ಲೇಷಣೆಯಿಂದ ನಮಗೆ ಭಾರತ ಯಾವ ರೀತಿಯಲ್ಲಿ ಚೈನಾ ಮೇಲೆ ಇರುವಂತಹ ಡಿಪೆಂಡೆನ್ಸನ್ನು ಕಡಿಮೆ ಮಾಡಲು ಸಾಧ್ಯವಿದೆ ಹಾಗೂ ಅದಕ್ಕೆ ಇರುವಂತಹ ವೇರಿಯಸ್ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಅಥವಾ ಚಾಲೆಂಜಸ್ಗಳು ಏನೇನಿವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ಭಾರತ ಮಾಡಿದಂತಹ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಬಗ್ಗೆ ನಾವಿಲ್ಲಿ ಮಾತಾಡೋಣ. ಹಾಗಾದರೆ ಭಾರತ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 16-17% ಕಾಂಟ್ರಿಬ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ GDPಯಲ್ಲಿ ಆಗ್ತಾ ಇರುವಂಥದ್ದು. ಇದು ಭಾರತದಲ್ಲಿ ಒಟ್ಟು 12% ಅಂದರೆ 2014ರಲ್ಲಿ ನೋಡಿದಾಗ ಸುಮಾರು 12% ವರ್ಕ್ ಫೋರ್ಸಿಗೆ ಎಂಪ್ಲಾಯ್ಮೆಂಟ್ ಕೊಡುತ್ತಿರುವಂತಹ ಒಂದು ಸೆಕ್ಟರ್ ಆಗಿರುವಂಥದ್ದು. ಅದಕ್ಕೋಸ್ಕರ 2014ರಲ್ಲಿ ಭಾರತ ಸರ್ಕಾರ ಒಂದು ರಾಷ್ಟ್ರೀಯ ಒಂದು ಇನಿಷಿಯೇಟಿವನ್ನು ಮೇಕ್ ಇನ್ ಇಂಡಿಯಾ ಆಗಿ
ಹೊರಬಂತು. ಇದರ ಒಟ್ಟು ಉದ್ದೇಶ ಭಾರತವನ್ನು ಗ್ಲೋಬಲ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಪರಿವರ್ತನೆ ಮಾಡೋದು ಇದರ ಉದ್ದೇಶ ಆಗಿತ್ತು. ಈ ಸ್ಕೀಮಿನ ಅಡಿಯಲ್ಲಿ ಒಟ್ಟು 25 ಸೆಕ್ಟರ್ಗಳನ್ನು ಒಳಪಡಿಸಲಾಗಿತ್ತು. ಇದರ ಒಟ್ಟು ಉದ್ದೇಶಗಳು ನೋಡಿದಾಗ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾತಾಡ್ತೀವಿ ನ್ಯೂ ಇಂಡಸ್ಟ್ರಿಯಲೈಸೇಷನಲ್ಲಿ, ಅಲ್ಲಿ ಇರುವಂತಹ ಇಂಡಸ್ಟ್ರಿ ಡೆವಲಪ್ಮೆಂಟು ಚೈನಾವನ್ನು ಸರ್ಪಾಸ್ ಮಾಡಬೇಕು ಅನ್ನೋದು ಮೊದಲನೇ ಉದ್ದೇಶ. ಎರಡನೇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತ್ ರೇಟ್ ಏನಿದೆ ಅದನ್ನು ಹೆಚ್ಚಿಗೆ ಮಾಡಿ 12-14% ಪ್ರತಿ ವರ್ಷ ಮೀಡಿಯಮ್ ಟರ್ಮಲ್ಲಿ ಮಾಡಬೇಕಾದಂಥದ್ದು ಎರಡನೇ ಉದ್ದೇಶ. ಮೂರನೇ ಉದ್ದೇಶದಲ್ಲಿ ಶೇರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ ಗ್ರಾಸ್ GDP ಏನಿದೆ, ಅಂದರೆ GDPಯಲ್ಲಿ ಒಟ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಏನಿದೆ ಅದು 16%ಇಂದ 25%ಗೆ ಏರಿಸಬೇಕಾಗಿರುವಂಥದ್ದು 2022ರವರೆಗೆ. ಇದು ಮೂರನೇ ಉದ್ದೇಶ. ನಾಲ್ಕನೇ, 100 ಮಿಲಿಯನ್ ಜಾಬ್ಗಳನ್ನು ಸೃಷ್ಟಿಸೋದು 2022ರವರೆಗೆ. ಹಾಗೂ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್, ಅಂದರೆ ರಫ್ತಿನಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಬೆಳವಣಿಗೆಗಳನ್ನು ಸಪೋರ್ಟ್ ಮಾಡುವ ಉದ್ದೇಶದಿಂದ ಮೇಕ್ ಇನ್ ಇಂಡಿಯಾ ಸ್ಕೀಮನ್ನು ಜಾರಿಗೆ ತರಲಾಯಿತು. ಸೊ ಈ ಬ್ಯಾಕ್ಗ್ರೌಂಡಿನ ಜೊತೆಯಲ್ಲಿ ಈಗ ಇರುವಂತಹ ಆರ್ಟಿಕಲನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಹಾಗೂ ಚೈನಾ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಗಡಿ ಭಾಗದ ಕ್ಲಾಶಸ್ ಹಾಗೂ COVID-19 ಪ್ಯಾಂಡಮಿಕ್ಕಿಂದಾಗಿ ಭಾರತದ ಡಿಪೆಂಡೆನ್ಸ್, ಅಂದರೆ ಭಾರತ ಎಷ್ಟರ ಮಟ್ಟಿಗೆ ಕೆಲವೊಂದು ವಸ್ತುಗಳ ಮೇಲೆ ಚೈನೀಸ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ಯಾವ ರೀತಿಯಾಗಿ ನಾವು ಡಿಕಪಲ್ ಆಗಲು ಅಥವಾ ದೂರವಾಗಲು ಸಾಧ್ಯವಿದೆಯಾ, ಯಾವ ಸಾಧ್ಯವಿದ್ದರೆ ಯಾವ ಮಾರ್ಗಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ಒಟ್ಟಾರೆ ಭಾರತ ಚೈನಾಯಿಂದ 2019 ಹಾಗೂ 2020ರಲ್ಲಿ ಇಂಪೋರ್ಟ್ ಇನ ವ್ಯಾಲ್ಯೂ ನೋಡಿದಾಗ ಅದು 81 ಬಿಲಿಯನ್ನಿಂದ ಇಳಿದು 65 ಬಿಲಿಯನ್ನಿಗೆ ಇಳಿದಿರುವಂಥದ್ದು. ಅದೇ ರೀತಿಯಲ್ಲಿ ಯಾವುದೇ ರಾಷ್ಟ್ರಗಳು ಡೈವರ್ಸಿಫಿಕೇಷನ್ ನೋಡಿದಾಗ ನಮಗೆ ಹೆಚ್ಚಿನ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಪ್ಲೈ ಮೆಡಿಕಲ್ ಸಪ್ಲೈಸಿಂದ ಆಗ್ತಾ ಇರುವಂತಹದ್ದು, ಚೈನಾದ ಮೆಡಿಕಲ್ ಸಪ್ಲೈಸಲ್ಲಿ ಇರುವಂತಹ ಡಾಮಿನೆನ್ಸಿಂದಾಗಿ. ಹಾಗೂ ಕ್ಯಾಪಿಟಲ್ ಗೂಡ್ಸ್ ಅಂತ ಎಲೆಕ್ಟ್ರಿಕ್ ಮಷಿನರಿ ತೊಗೋಬೋದು, ಸೆಮಿಕಂಡಕ್ಟರ್ ಡಿಸೈನ್ ಮಷಿನರಿ ತೊಗೋಬೋದು, ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ತೊಗೋಬೋದು. ಈ ರೀತಿಯ ಬೇರೆ ಬೇರೆ ಕ್ಯಾಪಿಟಲ್ ಗೂಡ್ ಪ್ರಾಡಕ್ಟ್ಸ್ ಮೇಲೂ ಭಾರತ ಚೈನಾ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಹಾಗೂ ಕನ್ಸ್ಯೂಮರ್ ಗೂಡ್ಸ್ ನಮಗೆ ಗೊತ್ತಿರೋ ಹಾಗೆ ಹೆಚ್ಚಿನ ನಮ್ಮ ಕನ್ಸ್ಯೂಮರ್ಸ್ ಯಾರು ಜನಸಾಮಾನ್ಯರು ಪರ್ಚೇಸ್ ಮಾಡುವಂತಹ ಗೂಡ್ಸ್ಗಳನ್ನು ನೋಡಿದಾಗ ಹೆಚ್ಚಿಗೆ ಮೇಡ್ ಇನ್ ಚೈನಾನೇ ನಾವು ಕಾಣುವಂತಹ ವಸ್ತುಗಳು ಆಗಿರ್ಬೋದು. ಹಾಗಾದರೆ ಚೈನಾಯಿಂದ ಇಂಪೋರ್ಟ್ ಆಗ್ತಿರುವಂತಹದ್ದು ಮೊದಲನೇದು ವಿಷಯ ಅಂತ ನೋಡಿದಾಗ ನಾವು ತುಂಬ ಎಸೆನ್ಷಿಯಲ್ ಇರುವಂತಹ ಗೂಡ್ಸ್ಗಳಿಗೋಸ್ಕರನೂ ಚೈನಾ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅದರಲ್ಲಿ ಮೆಡಿಕಲ್ ಮಾಸ್ಕ್ ಆಗಿರ್ಬೋದು, ಹ್ಯೂಮಿಡಿಫೈಯರ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ಈ ರೀತಿಯ ಬದಲಾವಣೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬದಲಾವಣೆಗೋಸ್ಕರನೇ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವನ್ನು 5 ವರ್ಷದ ಕೆಳಗಡೆ ತರಲಾಯಿತು. ಆದರೆ ಇದರಿಂದಾಗಿ ಅಷ್ಟೊಂದು ಸಕ್ಸಸ್ಸನ್ನು ನಾವು ಕಾಣಲು ಸಾಧ್ಯವಾಗಿಲ್ಲ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಹೇಳಲಾಗುತ್ತಿದೆ. ಹಾಗಾದರೆ ಭಾರತದ ಎದುರು ಇರುವಂತಹ ಚಾಲೆಂಜಸ್ ಅನ್ನು ನೋಡಿದಾಗ ಚೈನಾ ಎಷ್ಟರ ಮಟ್ಟಿಗೆ ಎಕ್ಸ್ಪೋರ್ಟ್ ಡ್ರಿವನ್ ಇಂಡಸ್ಟ್ರಿಯಲೈಸೇಷನ್ ಆಗಿ ಬೆಳೆಯಲು ಸಾಧ್ಯವಾಯಿತು ಅದರ ಮಟ್ಟಿಗೆ ಭಾರತ ಬೆಳೆಯಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ಗ್ಲೋಬಲ್ ವ್ಯಾಲ್ಯೂ ಚೈನ್ ಸಿಸ್ಟಮ್ ಅಂತ ಏನು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ, ಆ ಸಿಸ್ಟಮ್ನಿಂದಾಗಿ ಆ ಗ್ಲೋಬಲ್ ವ್ಯಾಲ್ಯೂ ಚೈನ್ ಸಿಸ್ಟಮ್ 2008ರ ರಿಸೆಷನ್ ನಂತರ ಬಂದಿರುವಂಥದ್ದು. ಆ ಸಿಸ್ಟಮ್ನಿಂದಾಗಿ ಭಾರತ ಆ ಎಕ್ಸ್ಪೋರ್ಟ್ ಡ್ರಿವನ್ ಇಂಡಸ್ಟ್ರಿಯಲೈಸೇಷನ್ ಸ್ಟ್ರಾಟಜಿ ಏನು ಚೈನಾಗೆ ಲಾಭಕರವಾಯಿತು ಅದು ಈಗಿನ ಮಟ್ಟ ಅಥವಾ ಈಗಿನ ಸಮಯದಲ್ಲಿ ಅಷ್ಟು ರಿಲೆವೆಂಟ್ ಇಲ್ಲ. ಸೊ ಅದು ಭಾರತಕ್ಕೆ ಸಹಭಾಗಿತ್ವ ಅಥವಾ ಸಹಾಯವಾಗುತ್ತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಶಯಗಳು ಹುಟ್ಟುತ್ತವೆ. ಅದರ ಜೊತೆಯಲ್ಲಿ ಎಷ್ಟೋ ಕಂಪನಿಗಳು ಈಗ ನಾವೇನು ಅನ್ಕೊತಾ ಇದೀವಿ, ಚೈನಾಯಿಂದ ಫಿಸಿಕಲ್ ಆಗಿ ಹೊರಬಂದು ಇಂಡಿಯಾದ ಜೊತೆಗೆ ಅಥವಾ ಇಂಡಿಯಾದಲ್ಲಿ ಹಾಕುವ ಸಾಧ್ಯತೆಗಳಿವೆ ಅಂತ ಹೇಳ್ತಿದ್ದೀವೋ, ಆದರೆ ಚೈನಾ ಒಟ್ಟಾರೆ ಫೈನಲ್ ಅಸೆಂಬ್ಲರ್, ಅಂದರೆ ಫೈನಲ್ ಆಗಿ ಅಸೆಂಬ್ಲಿ ಮಾಡುವಂತಹ ಒಂದು ಜಾಗ. ಅಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಆ ಪ್ರಾಡಕ್ಟ್ಸ್ಗಳು ಅಸೆಂಬಲ್ ಏನಾಗ್ತಿದ್ದಾವೆ ಅದಕ್ಕೆ ಬಿಗ್ಗೆಸ್ಟ್ ಮಾರ್ಕೆಟ್ ಚೈನಾನೇ ಅತಿ ದೊಡ್ಡ ಮಾರ್ಕೆಟ್ ಚೈನಾನೇ ಆಗಿರೋದ್ರಿಂದ ಆ ಕಂಪನಿಗಳು ಅಲ್ಲಿಂದ ಫಿಸಿಕಲ್ ಆಗಿ ಹೊರಬಂದು ಭಾರತ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಇನ್ವೆಸ್ಟ್ ಮಾಡ್ತವೆ ಅನ್ನೋದು ಎರಡನೇ ಸಂಶಯ. ಮೂರನೇದು, ನಮ್ಮ ಭಾರತದಲ್ಲಿ FDIs ಹೆಚ್ಚಿಗೆ ಆಗ್ತಾ ಇರುವಂಥದ್ದು ಸರ್ವಿಸ್ ಸೆಕ್ಟರಲ್ಲಿ. ಆ್ಯಂಡ್ ಈ ಸ್ಕಿಲ್ ಸೆಟ್ ಪ್ರಾಬ್ಲಮ್, ಅಂದರೆ ಸರ್ವಿಸ್ ಸೆಕ್ಟರಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಲೇಬರ್ ಅಥವಾ ಯೂತ್ ಏನಿದೆ ಅವರು ಅಲ್ಲಿ ಟ್ರೈನ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ಲಿ ನಾವು ಹೆಚ್ಚಿಗೆ ಡೆವಲಪ್ಮೆಂಟ್ಸ್ ಕಾಣಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಸ್ಕಿಲ್ ಸೆಟ್ ನಮ್ಮಲ್ಲಿ ಇಲ್ಲ. ಹಾಗೂ FDI
ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇರುವಂತಹದ್ದು ಯಾವುದೇ ಒಂದು ಹೊಸ ಪ್ರಾಜೆಕ್ಟಿಗೆ ಅಥವಾ ಒಂದು ಹೊಸ ಉದ್ಯಮಿಗಳನ್ನು ಸೃಷ್ಟಿಸಿ ಹೊಸ ಜಾಬ್ಗಳನ್ನು ಸೃಷ್ಟಿ ಮಾಡುವ ದಿಕ್ಕಿನಲ್ಲಿ ನಡೀತಾ ಇಲ್ಲ. ಈಗ ವಾಲ್ಮಾರ್ಟ್ ಆಗಿರ್ಬೋದು, ಫ್ಲಿಪ್ಕಾರ್ಟಿನ ಹೆಚ್ಚಿನ ಭಾಗಗಳನ್ನು ಅಕ್ವಸಿಷನ್ ಮಾಡಿರುವಂಥದ್ದು, ಹಾಗೂ ಫೇಸ್ಬುಕ್ ಆಗಿರ್ಬೋದು, ರಿಲಯನ್ಸ್ ಜಿಯೋದಲ್ಲಿ ತನ್ನ ಹೂಡಿಕೆಯನ್ನು ಮಾಡಿರುವಂಥದ್ದು. ಸೊ ಯಾವುದೇ ಒಂದು ಹೊಸ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾಣದೇ ಇರುವಂತಹದ್ದು ಇದಕ್ಕೆ ಇನ್ನೊಂದು ಕಾರಣವಾಗಿದೆ. ಅದರ ಜೊತೆಯಲ್ಲಿ ಭಾರತದಲ್ಲಿ ಯಾವುದೇ ಒಂದು ಹೊಸ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮೊದಲನೇದು ಲೇಬರ್ಗೆ ಕೊಡುವಂತಹ ವೇಜಸ್ಸಲ್ಲಿ ಕಡಿಮೆ ಇರೋದು. ಚೈನಾದಲ್ಲಿ ಕಡಿಮೆ ಲೇಬರ್ ವೇಜಸ್ಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಸಿಗುತ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಹೆಚ್ಚಿನ ಕಂಪ್ನಿಗಳನ್ನು ಇನ್ವೆಸ್ಟ್ ಮಾಡ್ತಿರುವಂಥದ್ದು ಒಂದು ಕಾರಣವಾಗಿರುತ್ತದೆ. ಆದರೆ ಭಾರತದಲ್ಲಿ ಲೋ ವೇಜ್ ರೇಟ್ಸ್, ಅಂದರೆ ಲೇಬರ್ ಯೂನಿಯನ್ಗಳು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಲೋ ವೇಜಸ್ಸಲ್ಲಿ ಸಿಗುವ ಸಾಧ್ಯತೆಗಳು ಕಡಿಮೆಯಾಗಿದ್ದಾವೆ. ಅಂದರೆ ಸಿಕ್ಕರೂ ಅವುಗಳ ಪ್ರೊಡಕ್ಟಿವಿಟಿಗೆ ಸಂಬಂಧಿಸಿದಾಗ ಅಥವಾ ಅದರಿಂದ ಬರ್ತಾ ಇರುವಂತಹ ಪ್ರೊಡಕ್ಟಿವಿಟಿನ ನೋಡಿದಾಗ ತುಂಬ ಕಡಿಮೆ ಇರೋದ್ರಿಂದ ಕಂಪ್ನಿಗಳು ಭಾರತವನ್ನು ಒಂದು ಅಟ್ರಾಕ್ಟಿವ್ ಡೆಸ್ಟಿನೇಷನ್ ಆಗಿ ಒಪ್ಕೊಳ್ಳೋದಿಲ್ಲ. ಲೇಬರ್ ಯೂನಿಯನ್ಸ್ ಎರಡನೇದು, ಲೇಬರ್ ರಿಫಾರ್ಮ್ಸ್ ಮೇಲೆ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬ ಜಾಸ್ತಿಗೆ ಹೋಗ್ತಾ ಇರೋದ್ರಿಂದ ಡಿಮಾಂಡಿನ ಮಾರ್ಕೆಟ್, ಅಂದರೆ ಮಾರ್ಕೆಟಿನಲ್ಲಿ ಡಿಮಾಂಡನ್ನು ಸಹ ನಾವು ಕೆಳ ಇಳಿತಿರುವುದು ಕಾಣಬಹುದು. ಅದರ ಜೊತೆಯಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಯಾವುದೇ ಇಂಡಸ್ಟ್ರಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅವರಿಗೆ ಲ್ಯಾಂಡ್ ಬೇಕಾಗಿರ್ತದೆ. ಆ ಲ್ಯಾಂಡಿಗೆ ಬೇಕಾದಂತಹ ಹೆಚ್ಚಿನ ಭಾಗ ಅಥವಾ ಲ್ಯಾಂಡ್ ಅಕ್ವಸಿಷನ್ನಲ್ಲಿ ಇರುವಂತಹ ಹರ್ಡಲ್ಸ್ ಆಗಿರ್ಬೋದು, ಆ್ಯಂಡ್ ತುಂಬ ಜಾಸ್ತಿ ಲ್ಯಾಂಡನ್ನು ಸರ್ಕಾರನೇ ತಮ್ಮ ಹತೋಟಿಗೆ ತಗೊಂಡಿರೋದ್ರಿಂದ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ 2005ರ ಪಾಲಿಸಿಯಿಂದಾಗಿ ಹೆಚ್ಚಿನ ಭಾಗದ ಲ್ಯಾಂಡ್ ಗೌರ್ಮೆಂಟ್ ಅಧೀನದಲ್ಲಿ ಇರೋದ್ರಿಂದ ಅದರಿಂದನೂ ಸಹ ಪ್ರೈವೇಟ್ ಇನ್ವೆಸ್ಟರ್ಸಿಗೆ ಒಂದಿಷ್ಟು ಹೊಡೆತ ಬೀಳ್ತಾ ಇದೆ. ಹಾಗಾದರೆ ಒಟ್ಟಾರೆ ಭಾರತ ಮಾಡುವಂತಹ ಪಾಲಿಸೀಸಿಗಾಗಲಿ ಹಾಗೂ ಆ ಪಾಲಿಸೀಸಲ್ಲಿ ಯಾವುದೇ ಸಮಾನತೆ ಇರೋದಿಲ್ಲ, ಅಂದರೆ ಪ್ರೆಡಿಕ್ಟಬಿಲಿಟಿ ಇರೋದಿಲ್ಲ. ಅದು ಇವತ್ತೊಂದಿರುತ್ತೆ, ಸರ್ಕಾರ ಬದಲಾದ ಕೂಡಲೇ ಇನ್ನೊಂದಾಗುತ್ತೆ. ಸೊ ಈ ರೀತಿಯಾಗಿ ಅನ್ಸ್ಟೇಬಲ್ ಪಾಲಿಸೀಸಿಂದಾಗೂ ಸಹ ಎಷ್ಟೋ ಜನ ಇನ್ವೆಸ್ಟರ್ಸ್ ಭಾರತವನ್ನು ಒಂದು ಅನುಕೂಲಕರ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ಹೇಳಿ ನೋಡೋದೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಭಾರತಕ್ಕೆ ಚೈನಾದಿಂದ ಆಗ್ತಾ ಇರುವಂತಹ ಆಮದನ್ನು ಕಡಿಮೆ ಮಾಡುವ ಹೆಚ್ಚಿನ ಮಾತ್ರದಲ್ಲಿ ಅವಶ್ಯಕತೆ ಇದೆ. ಆದರೆ ಇಂಡಿಜಿನಿಯಸ್ ಅಥವಾ ಲೋಕಲಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಭಾರತಕ್ಕೆ ಎಷ್ಟೊಂದು ಸವಾಲುಗಳು ಎದುರಿರೋದ್ರಿಂದ ಆ ಸವಾಲುಗಳ ಮೇಲೆ ಒಂದೊಂದಾಗಿ ಒಟ್ಟಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಡಿಸ್ಕಸ್ ಮಾಡಲಾಗುತ್ತಿದೆ. ಈ ಆರ್ಟಿಕಲ್ನಲ್ಲಿ US ಒಂದು ಬಿಲ್ಲನ್ನು ಚೈನಾ ವಿರುದ್ಧ ಪಾಸ್ ಮಾಡ್ತಿರುವಂಥದ್ದು ಉಯ್ಗೂರ್ ರೈಟ್ಸ್ಗಳ ಬಗ್ಗೆ. ಸೊ ಉಯ್ಗೂರ್ ಜನಾಂಗದ ಬಗ್ಗೆ ನಾವಿಲ್ಲಿ ಹೆಚ್ಚಿಗೆ ಮಾತಾಡ್ತೀವಿ. ಅದ್ರ ಜೊತೆಯಲ್ಲಿ ಏನಿದು US ಸ್ಯಾಂಕ್ಷನ್ ಮಾಡಿರುವಂತಹ ಬಿಲ್ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಣ. ಸೊ ಈ ಆರ್ಟಿಕಲಿನ ವಿಶ್ಲೇಷಣೆ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಸಹಕಾರಿಯಾಗಲಿದೆ. ಅದರ ಜೊತೆಯಲ್ಲಿ GS ಪೇಪರ್ 2 ಅಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್, ಇದು ನಮಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಉಯ್ಗೂರ್ ಹಕ್ಕುಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಿದ್ದೀವಿ. ಯಾರು ಈ ಉಯ್ಗೂರ್ ಅವರು, ಯಾಕೆ ಇವರ ಹಕ್ಕುಗಳ ಬಗ್ಗೆ US ಸ್ಯಾಂಕ್ಷನನ್ನು ಚೈನಾ ಮೇಲೆ ಹಾಕ್ತಾ ಇರುವಂಥದ್ದು ಅನ್ನೋ ಪ್ರಶ್ನೆಗಳನ್ನು ಹುಡುಕ್ತಾ ಹೋದಾಗ ಈಗ ಈ ಆರ್ಟಿಕಲ್ನಲ್ಲಿ US ಒಂದು ಲೆಜಿಸ್ಲೇಷನನ್ನು ಸೈನ್ ಮಾಡಿದೆ, ಅಂದರೆ ಒಂದು ಪಾಲಿಸಿನ ಸೈನ್ ಮಾಡಿರುವಂಥದ್ದು. ಯಾಕೆ ಉಯ್ಗರ್ ಜಿನ್ಜಿಯಾಂಗ್ ಅನ್ನೋ ಒಂದು ಪ್ರಾವಿನ್ಸಲ್ಲಿ, ಚೈನಾದಲ್ಲಿ ಇರುವಂತಹ ಜಿನ್ಜಿಯಾಂಗ್ ಅನ್ನೋ ಪ್ರಾವಿನ್ಸಲ್ಲಿ ಉಯ್ಗೂರ್ ಜನಾಂಗದವರು ನೆಲೆಸಿರುವಂಥವ್ರು. ಇವರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ಹಾಗೂ ಮಾಸ್ ಡಿಟೆನ್ಷನ್ ನಡೀತಾ ಇರುವಂತಹ ವಿಷಯಕ್ಕೆ US ಈ ಲೆಜಿಸ್ಲೇಷನನ್ನು ಪಾಸ್ ಮಾಡಿರುವುದು. ಹಾಗೆ ಇಲ್ಲಿ ಚೈನಾ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡ್ತಾ ಇರುವಂತಹ ವಿಷಯಕ್ಕೋಸ್ಕರ ಅಥವಾ ಈ ರೀತಿಯ ಕೆಲಸಗಳು ನಡೀತಾ ಇದೆ ಅನ್ನೋದಕ್ಕನ್ನು ತೋರಿಸಲು ಪ್ರಪಂಚಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಿರುವಂತಹದ್ದು. ಚೈನಾ US ಅನ್ನು ತನ್ನ ಇಂಟರ್ನಲ್ ಮ್ಯಾಟರ್ಸಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ US ಸಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ US ಏನಾದರೂ ಈ ರೀತಿಯ ಕೆಲಸಗಳನ್ನು ಮಾಡಿದ್ದಲ್ಲಿ ಇದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ಚೈನಾ ಎಚ್ಚರವನ್ನು ನೀಡಿದೆ. ಸೊ ಯಾರು ಈ ಉಯ್ಗರ್ಸ್ ಅಂತ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಮಾತಾಡೋಣ. ಸೊ ಜಿನ್ಜಿಯಾಂಗ್ ಅಥವಾ ಸಿನ್ಕಿಯಾಂಗ್ ಅನ್ನೋದು ಒಂದು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಆಫ್ ಚೈನಾ. ಇದು ಚೈನಾದಲ್ಲಿ ಒಂದು ನಾರ್ತ್ ವೆಸ್ಟ್ ಭಾಗದಲ್ಲಿ ಇರುವಂತಹ ಒಂದು ಆಟೋನಮಸ್ ರೀಜನ್. ಇದು ಅತಿ ದೊಡ್ಡ ಪ್ರಾವಿನ್ಸ್ ಆಗಿರುತ್ತದೆ. ಇದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಖನಿಜಗಳು ಅಂದರೆ ರಿಚ್ ಮಿನರಲ್ಸ್ ಇರುವುದು. ಹಾಗೂ ಇದರ ಕ್ಯಾಪಿಟಲ್ ನೋಡಿದಾಗ ಉರುಮ್ಖಿ ಅನ್ನೋದು ಇದರದ್ದು ಕ್ಯಾಪಿಟಲ್ ಆಗಿರುತ್ತದೆ. ಹಾಗೂ ಇದರ ಸುತ್ತ ಬಾರ್ಡರ್ಸ್ ಯಾವ್ಯಾವು ಅಂತ ನೋಡಿದಾಗ ನೀವು ಮ್ಯಾಪ್ ನೋಡಬೇಕು ಫ್ರೆಂಡ್ಸ್. ಇಲ್ಲಿ ಒಂದನೇದು ಮಂಗೋಲಿಯಾ, ಎರಡನೇದು ರಷ್ಯಾ, ಮೂರನೇದು ಕಜಾಕಿಸ್ತಾನ್, ನಾಲ್ಕನೇದು ಕಿರ್ಗಿಸ್ತಾನ್, ಐದನೇದು ತಜಿಕಿಸ್ತಾನ್, ಆರನೇದು ಅಫ್ಘಾನಿಸ್ತಾನ್,
ಹಾಗೂ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಮತ್ತು ಭಾರತ. ಸೊ ಜಿನ್ಜಿಯಾನ್ ಪ್ರಾವಿನ್ಸ್ ಸುತ್ತ ಇರುವಂತಹ ರಾಷ್ಟ್ರಗಳು, ಅಥವಾ ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆ ಕೇಳ್ಬೋದು, ಯಾವ ರಾಷ್ಟ್ರಗಳು ಇದಕ್ಕೆ ಬಾರ್ಡರ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ. ಸೊ ಈ ಲಿಸ್ಟನ್ನು ನೀವು ನೆನಪಿಟ್ಕೊಳ್ಳುವ ಅವಶ್ಯಕತೆ ಇದೆ. ಹಾಗೂ ಈ ಜಿನ್ಜಿಯಾಂಗ್ ಪ್ರಾವಿನ್ಸು ಪುರಾತನ ಸಿಲ್ಕ್ ರೂಟ್ ಅಂತ ಏನು ಕರಿತಿದ್ವಿ ಅದಕ್ಕೆ ಒಂದು ದಾರಿ ಆಗಿರುವಂಥದ್ದು. ಇದು ಸೆಂಚುರೀಸಿಂದನೂ ಏಷ್ಯನ್, ಪರ್ಷಿಯನ್ ಹಾಗೂ ಸೈಬೇರಿಯನ್ಸಿಗೆ ಕಾಂಟ್ಯಾಕ್ಟ್ ಮಾಡಲು ಆಗಿರುವಂತಹ ಒಂದು ಮಹತ್ತರ ರೀಜನ್ ಆಗಿರುವಂಥದ್ದು. ಇಲ್ಲಿ ಉಯ್ಗುರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಮುಸ್ಲಿಮ್ಸ್ ಇರುವಂಥದ್ದು, ಸುಮಾರು 11 ಮಿಲಿಯನ್ ಮುಸ್ಲಿಮ್ಸ್ ಇರುವಂತಹ ಒಂದು ಪ್ರಾವಿನ್ಸ್. ಇಲ್ಲಿ ಸಾಂಸ್ಕೃತಿಕವಾಗಿ ಎಥ್ನಿಕ್ ಆಗಿ ಹೆಚ್ಚಿನ ಮಾತ್ರದಲ್ಲಿ ಸೆಂಟ್ರಲ್ ಏಷ್ಯನ್ ನೇಷನ್ಸ್ ಜೊತೆಗೆ ಹಾಗೂ ಅಲ್ಲಿನ ಭಾಷೆಯಾಗಿರುವಂತಹ ಟರ್ಕಿಷಿಗೆ ಸಮಾನಾಂತರ ಅಥವಾ ಹತ್ತಿರವಿರುವಂತಹ ಲ್ಯಾಂಗ್ವೇಜು ಅನ್ನು ನಾವು ಕಾಣ್ತೀವಿ. ಹಾಗಾದರೆ ಇಲ್ಲಿ ಉಯ್ಗುರ್ಸಿಗೆ ಆಗ್ತಾ ಇರುವಂತಹ ಪ್ರಾಬ್ಲಮಿಗೆ ಕಾರಣಗಳೇನು ಅಂತ ನೋಡಿದಾಗ, ಚೈನೀಸ್ ಎಥ್ನಿಕ್ ಮೆಜಾರಿಟಿ ಏನಿದೆ ಅವರನ್ನು ಹಾನ್ಸ್ ಅಂತ ಕರಿತೀವಿ. ಸೊ ಹಾನ್ಸ್ ಅನ್ನೋ ಒಂದು ಜನಾಂಗದವರು ಇಲ್ಲಿ ಎಥ್ನಿಕ್ ಆಗಿ ಅಥವಾ ಸಾಂಸ್ಕೃತಿಕವಾಗಿ ತುಂಬ ಡಾಮಿನೆಂಟ್ ಇರುವಂತಹ ಜನ. ಇವರು ಹೆಚ್ಚಿನ ಮಾತ್ರದಲ್ಲಿ ಜಿನ್ಜಿಯಾಂಗ್ ಪ್ರೊವಿನ್ಸಿಗೆ ವಲಸೆ ಹೋಗ್ತಾರೆ ಕೆಲಸಕ್ಕೋಸ್ಕರ. ಯಾಕಂದರೆ ಅಲ್ಲಿ ನಾವು ಓದಿದ ಹಾಗೆ ಅಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಮಿನರಲ್ಸ್ ಇದ್ದಾವೆ ಅಂತ ನೋಡಿದ್ವಿ. ಆ ಮಿನರಲ್ಸು ಅಥವಾ ಕೆಲಸ ಎಂಪ್ಲಾಯ್ಮೆಂಟ್ಗೋಸ್ಕರ ಹೆಚ್ಚಿನ ಮಾತ್ರದಲ್ಲಿ ವಲಸೆ ಹೋಗೋದ್ರಿಂದ ಅಲ್ಲಿ ಹಾನ್ಸಿನ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂದರೆ ಇವರು ಮಾತಾಡುವಂಥ ಭಾಷೆ ಮ್ಯಾಂಡರಿನ್ ಆಗಿರುತ್ತದೆ. ಹಾಗೂ ಉಯ್ಗುರ್ ಅವರ ಭಾಷೆ ನೋಡಿದಾಗ ಅವರು ಮಾತಾಡುವಂತಹ ಲ್ಯಾಂಗ್ವೇಜ್ ನಾ ಹೇಳಿದೆ ಟರ್ಕಿಷ್ ಭಾಷೆಗೆ ಹತ್ತಿರ ಆಗಿರುವಂತಹ ಲ್ಯಾಂಗ್ವೇಜ್. ಸೊ ಹಾನ್ಸ್ ಮ್ಯಾಂಡರಿನ್ ಮಾತಾಡ್ತಾರೆ, ಉಯ್ಗುರ್ ಅವರು ಬೇರೆ ಭಾಷೆ ಮಾತಾಡ್ತಾರೆ. ಸೊ ಇದರಿಂದಾಗಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗೋಸ್ಕರ ಹೋದಂತಹ ಹಾನ್ಸ್ ಸಮುದಾಯದವರು, ಅಂದರೆ ಚೈನೀಸಿನ ಅತಿ ದೊಡ್ಡ ಕಮ್ಯುನಿಟಿ ಆಗಿರುವಂತಹ ಇವರು ಹೆಚ್ಚಿನ ಮಾತ್ರದಲ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ಪ್ರಾಜೆಕ್ಟ್ಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸನ್ನು ಕಟ್ಟಿರುತ್ತಾರೆ. ಈ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸಿಂದಾಗಿ ಸಾಂಸ್ಕೃತಿಕ ಅವ್ಯವಸ್ಥೆ ಅಥವಾ ಕಲ್ಚರಲ್ ಇಂಬ್ಯಾಲೆನ್ಸನ್ನು ಈ ರೀಜನಲ್ಲಿ ನೋಡ್ತೀವಿ. ಅದರಿಂದಾಗಿ ಎಷ್ಟೋ ಜನ ಅಂದರೆ ಉಯ್ಗುರ್ಸು, ಕಜಕ್ಸು, ಮುಸ್ಲಿಮ್ಸು ಇವರನ್ನೆಲ್ಲ ಕ್ಯಾಂಪ್ಗಳಿಗೆ ತಳ್ಳಿ ಹಾಕಲಾಗುತ್ತದೆ. ಯಾಕಂದರೆ ಅಲ್ಲಿ ಏನಾದರೂ ಹೊರಗಿನವರು ಎಲ್ಲೇ ಆಗಲಿ ಯಾವುದೇ ಒಂದು ಜಾಗದಲ್ಲಿ ಅಥವಾ ಸಮಾಜದಲ್ಲಿ ಹೊರಗಿನ ಜನ ಇನ್ವೆಷನ್ ಮಾಡಿದಾಗ ಅಲ್ಲಿನ ಜನನ ಹೊರಗೆ ಓಡಿಸಲೇಬೇಕಾಗುತ್ತದೆ. ಇಲ್ಲ ಅಂದರೆ ಅದರ ವಿರುದ್ಧವಾಗಿ ಅವರು ನಿಲ್ಲಲು ಸಾಧ್ಯವಾಗಿಲ್ಲ. ಸೊ ಆ ರೀತಿಯ ಕಾರ್ಯಚಟುವಟಿಕೆಗಳು ನಡಿಬೇಕಾದ್ರೆ ಅದನ್ನು ಚೈನಾ ಸರ್ಕಾರ ಅಥವಾ ಚೈನಾವೂ ಸಹ ಅದಕ್ಕೆ ಕೈ ಜೋಡಿಸಿರೋದ್ರಿಂದ ಅಲ್ಲಿನ ಹೆಚ್ಚಿನ ಮಾತ್ರದಲ್ಲಿ ದಬ್ಬಾಳಿಕೆ ಹಾಗೂ ಆ ಜನಾಂಗದ ಮೇಲೆ ಅತ್ಯಾಚಾರಗಳು ನಡೀತಾ ಇರುವಂತಹದ್ದು ತುಂಬ ರಾಷ್ಟ್ರಕ್ಕೆ ಅಥವಾ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರುವಂತಹ ವಿಷಯ. ಸೊ ಆ ವಿರುದ್ಧವಾಗಿ US ತನ್ನ ಧ್ವನಿಯನ್ನು ಎತ್ತಿರುವಂತಹದ್ದು. ಹಾಗಾದರೆ ಭಾರತಕ್ಕೆ ಜಿನ್ಜಿಯಾಂಗ್ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಥವಾ ಯಾವ ರೀತಿಯಾಗಿ ಇದು ಕ್ರಿಟಿಕಲ್ ಆಗಿರುವಂತಹದ್ದು ಅಂತ ನೋಡಿದಾಗ, ಚೈನಾ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ BRI ಒಂದು ರೋಡನ್ನು ಈ ಜಿನ್ಜಿಯಾಂಗ್ ಪ್ರಾವಿನ್ಸಿನಿಂದ ಟಿಬೆಟ್ಟಿಗೆ ಕಟ್ಟಿರುತ್ತದೆ. ಅದು ಅಕ್ಸೈ ಚಿನ್ನಿಂದಾಗಿ ಪಾಸ್ ಆಗಿರುವಂತಹ ಒಂದು ರೋಡ್. ಅಲ್ಲಿ ಇನ್ನೊಂದು ವಿಷಯ ನೋಡಿದಾಗ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಯಾವಾಗ ಪಾಕಿಸ್ತಾನನ ಹತೋಟಿಗೆ ಹೋಯಿತು ಅದರಿಂದಾಗಿ ಚೈನಾ ಜೊತೆ ಬಾರ್ಡರ್ ಬೆಳೆಸಲು ಪಾಕಿಸ್ತಾನಿಗೆ ಸಾಧ್ಯವಾಯಿತು. ಆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಿನ ಕೆಲವೊಂದು ಭಾಗದ ಲ್ಯಾಂಡನ್ನು ಸಹ ಚೈನಾಗೆ ಬಿಟ್ಟುಕೊಟ್ಟಿರುವಂತಹದ್ದು ಅವರು ಮಾಡ್ತಾ ಇರುವಂತಹ ಸಿಪೆಕ್ ಕಾರಿಡಾರ್ ಅಥವಾ ಗ್ವಾದ್ವಾರಿಂದಾಗಿ ಕಾಶ್ಗರ್, ಈ ಜಿನ್ಜಿಯಾಂಗ್ ಪ್ರಾವಿನ್ಸಲ್ಲಿ ಇರುವಂತಹ ಕಾಶ್ಗರ್ಗೆ ಮಾಡಿರುವಂತಹ ರೋಡ್ ಏನಿದೆ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರಿಂದ ಪಾಸ್ ಆಗ್ತಾ ಇರುವಂಥದ್ದು. ಈ ರೀತಿಯ ಅಬ್ಜೆಕ್ಷನ್ಸು ಹಾಗೂ ಸೋವರ್ನಿಟಿ ಮೇಲೆ ಚೈನಾದು ಇಂಟ್ರೂಷನ್ ನಡೀತಾ ಇದೆ ಅನ್ನೋದು ಭಾರತ ಸರ್ಕಾರದ ಒಂದು ಒತ್ತಡ. ಸೊ ಒಟ್ಟಾರೆ ಈ ಆರ್ಟಿಕಲಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಉಯ್ಗುರ್ ಕಮ್ಯುನಿಟಿಗೆ ಆಗ್ತಾ ಇರುವಂತಹ ದಬ್ಬಾಳಿಕೆ, ಅವರಿಗೆ ಆಗ್ತಾ ಇರುವಂತಹ ಹ್ಯೂಮನ್ ರೈಟ್ಸ್ ವೈಲೇಷನನ್ನು ಪ್ರಪಂಚಕ್ಕೆ ಎತ್ತು ತೋರಿಸಿ ಅಲ್ಲಿನ ಜನಾಂಗಕ್ಕೂ ಸಹ ಒಂದು ರೈಟ್ಸಿಗೆ ಅಥವಾ ಅವ್ರ ವಾಯ್ಸಿಗೆ ಬೆಲೆ ಸಿಗುವಂತಹ ದಿಕ್ಕಿನಲ್ಲಿ US ಈ ಬಿಲ್ಲನ್ನು ಅಥವಾ ಲೆಜಿಸ್ಲೇಷನ್ನ ಪಾಸ್ ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಈ ಆರ್ಟಿಕಲ್ನಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಟ್ಟಿರುವಂತಹ ಆರ್ಥಿಕ ಸಮೀಕ್ಷೆ ಬಗ್ಗೆ ಇಲ್ಲಿ ಮಾತಾಡಲಿದ್ದೇವೆ. ಇಲ್ಲಿ ಕೊಟ್ಟಿರುವಂತಹ ವಿಶ್ಲೇಷಣೆ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಿಲಿಮ್ಸ್ ಹಾಗೂ GS ಪೇಪರ್ 3 ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ GS ಪೇಪರ್ 2 ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದೇರ್ ಮ್ಯಾಂಡೇಟಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಿರುವಂತಹ ವಿಷಯ ಏನು ಅಂದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಟ್ಟಿರುವಂತಹ ಈ ರಿಪೋರ್ಟಿನಲ್ಲಿ ಒಟ್ಟು 4% ಕಡಿತವನ್ನು ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣಲಿದ್ದೇವೆ ಈ COVID-19 ಪ್ಯಾಂಡಮಿಕ್ಕಿಂದಾಗಿ ಅಂತ ಹೇಳಲಾಗಿದೆ. ಇದರಿಂದಾಗಿ ಡೆವಲಪಿಂಗ್ ಏಷ್ಯಾ ಇರುವಂತಹ ಒಂದು ಗುಂಪು ಏನಿದೆ ಅಂದರೆ 40 ರಾಷ್ಟ್ರಗಳು ಸೇರಿ
ಕಾಣ್ತಾ ಇರುವಂತಹ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಇರುವಂಥ 40 ರಾಷ್ಟ್ರಗಳ ಒಂದು ಗುಂಪನ್ನು ನಾವು ಡೆವಲಪಿಂಗ್ ಏಷ್ಯಾ ಅಂತ ಕರಿತೀವಿ. ಸೊ ಈ ಡೆವಲಪಿಂಗ್ ಏಷ್ಯಾ ಗುಂಪು ಸಹ ತುಂಬ ಕಷ್ಟಕರವಾಗಿ ಬೆಳೆಯುವ ಸಾಧ್ಯತೆಗಳಿವೆ ಆರ್ಥಿಕ ವಿಷಯದಲ್ಲಿ ಈ 2020ರಲ್ಲಿ ಅಂತ ಹೇಳಲಾಗಿದೆ. ಹಾಗೆ ನೋಡಿದರೆ ಚೈನಾ ಇವೆಲ್ಲರನ್ನೂ ಕಂಪೇರ್ ಮಾಡಿದರೆ ಒಂದು ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸಲಿದೆ ಅಂತ ಹೇಳಿ, ಅಂದರೆ 1.8% ಬೆಳವಣಿಗೆಯನ್ನು ಅವರ ಆರ್ಥಿಕ ಕ್ಷೇತ್ರದಲ್ಲಿ 2020ರಲ್ಲಿ ನಾವು ಕಾಣಲಿದ್ದೇವೆ ಅಂತ ಹೇಳಲಾಗುತ್ತಿದೆ. 2019ರಲ್ಲಿ ಸುಮಾರು 6.1% ಬೆಳವಣಿಗೆಯನ್ನು ಕಾಣಲಾಗಿತ್ತು. ಭಾರತಕ್ಕೆ ನೋಡಿದಾಗ ಲಾಸ್ಟ್ ಕ್ವಾರ್ಟರ್ನಲ್ಲಿ 3.1% ಕಡಿತವನ್ನು ಕಂಡಿದ್ವಿ. ಹಿಂದಿನ ವರ್ಷ 4.82% ಬೆಳವಣಿಗೆ ಕಂಡಿದ್ದಲ್ಲಿ 2021ರಲ್ಲಿ ಭಾರತ ಸುಮಾರು 5% ಬೆಳವಣಿಗೆಯನ್ನು ಕಾಣಲಿದೆ ಅನ್ನೋದನ್ನು ಹೇಳಲಾಗುತ್ತಿದೆ. ಹಾಗಾದರೆ ಒಂದು ಅರ್ಥ ಮಾಡ್ಕೋಬೇಕು, ಚೈನಾ 1.8% ಬೆಳವಣಿಗೆನ 2020ರಲ್ಲಿ ಕಾಣಲಿದ್ದೇವೆ ಅಂತ ಹೇಳಿದೆ. ಡೆವಲಪಿಂಗ್ ಏಷ್ಯಾ ಒಂದು ಗುಂಪು ಏನು ಹೇಳಿದೆ, ADB ಹೇಳಿದ ಪ್ರಕಾರ 0.1% ಆರ್ಥಿಕ ಬೆಳವಣಿಗೆಯನ್ನು 2020ರಲ್ಲಿ ನೋಡಲಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸ್ಲೋ ಆಗಿದೆ ಅಂತಂದರೆ 1961ರಿಂದ ಆದಂತಹ ಅತಿ ಕಡಿಮೆ ಆರ್ಥಿಕ ಬೆಳವಣಿಗೆ ಅಂತಲೇ ಹೇಳಲಾಗುತ್ತಿದೆ. ಹಾಗೆ ವಿ ಶೇಪ್ಡ್ ರಿಕವರಿ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಎಕಾನಮಿ ಹಿಂದೆ ಮುಂದೆ ಆದಾಗ ಅದರಲ್ಲಿ ನಾವು ರಿಕವರಿಗಳ ಮಾಡೆಲ್ಸ್ ಇದ್ದಾವೆ. ಅದರಲ್ಲಿ ವಿ ಶೇಪ್ಡ್ ರಿಕವರಿ ಅಂತಿದೆ. ಸೊ ಈ ವಿ ಶೇಪ್ಡ್ ರಿಕವರಿ ಬಗ್ಗೆ ತಾವು ಒಂದಿಷ್ಟು ಆರ್ಟಿಕಲ್ಸನ್ನು ಓದಬೇಕು ಅಂತ ಹೇಳ್ತಿದ್ದೀನಿ. ಆದರೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ವಿ ಶೇಪ್ಡ್ ರಿಕವರಿ ಒಂದು ಎಕನಾಮಿಕ್ ರಿಸೆಷನ್ನಿಂದಾಗಿ ಹೇಗೆ ರಿಕವರ್ ಆಗ್ತೀವೋ, ಅಂದರೆ ಇಲ್ಲಿ ಎಕಾನಮಿ ಅಥವಾ ಆರ್ಥಿಕ ವ್ಯವಸ್ಥೆ ಕೆಳಬೀಳ್ತಾ ಇರೋದು ಕಾಣ್ತೀವಿ. ಒಂದು ಸಮಯದ ನಂತರ ಅದು ಮತ್ತೆ ಮೇಲೆ ಹೋಗ್ತೀವಿ. ಆದರೆ ವಿ ಶೇಪ್ಡ್ ರಿಕವರಿನ ಫೀಚರ್ಸ್ ಏನು ಅಂತ ಹೇಳಿದ್ರೆ, ಆರ್ಥಿಕ ಬೆಳವಣಿಗೆ ಕಡಿಮೆ ಆದಾಗ ತುಂಬ ಬೇಗ ಮೇಲೇರುವುದು, ಅಂದರೆ ತುಂಬ ಫಾಸ್ಟಾಗಿ ರಿಕವರಿ ಅನ್ನೋದು ತುಂಬ ಫಾಸ್ಟ್ ಆಗುವಂಥದ್ದು, ಹಾಗೂ ಪರ್ಫಾರ್ಮೆನ್ಸ್ ಏನಿರುತ್ತೆ ಎಕಾನಮಿದು ಅದು ತುಂಬ ಫಾಸ್ಟ್ ಆಗುವ ವಿಷಯಕ್ಕೆ ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಆದರೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳ್ತಾ ಇರೋದು ಭಾರತ ಆಗಿರ್ಬೋದು, ಡೆವಲಪಿಂಗ್ ಏಷ್ಯನ್ ಕಂಟ್ರೀಸ್ ಆಗಿರ್ಬೋದು, ಅಂದರೆ 40 ಗ್ರೂಪ್ ಆಫ್ ಕಂಪ್ನೀಸ್ ಏನಿವೆ ಅವು ವಿ ಶೇಪ್ಡ್ ರಿಕವರಿನ ಕಾಣೋದಿಲ್ಲ ಅಂತ ಹೇಳಿ. ಹಾಗೆ ಯು ಶೇಪ್ಡ್ ಅಂತಂದರೆ ಇದು ಯು ಶೇಪ್ಡ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಆರ್ಥಿಕ ಬೆಳವಣಿಗೆ ಬಿದ್ದರೂ ಸಹ ಮತ್ತೆ ಏಳುವುದು ಒಂದಿಷ್ಟು ಕರ್ವ್ ಆಗಿರೋದ್ರಿಂದ ಅದು ಸಮಯ ಹೆಚ್ಚಿಗೆ ತಗೊಳ್ತದೆ. ಇಲ್ಲಿ ಸ್ಟ್ರೈಟ್ ಇರೋದ್ರಿಂದ ತುಂಬ ಬೇಗ ರಿಕವರಿ ಆಗುವ ಸಾಧ್ಯತೆಗಳು. ಸೊ ವಿ ಶೇಪ್ಡ್ ರಿಕವರಿ ಆಗೋದಿಲ್ಲ ಅನ್ನೋದನ್ನು ಹೇಳಲಾಗುತ್ತದೆ. ಅದರ ಜೊತೆಯಲ್ಲಿ ಡಬ್ಲ್ಯೂ ಶೇಪ್ಡ್ ಇದೆ, ಎಲ್ ಶೇಪ್ಡ್ ಇದೆ. ಸೊ ಇದ್ರ ಬಗ್ಗೆ ನೀವು ಆ ಆರ್ಟಿಕಲನ್ನು ಅರ್ಥ ಮಾಡ್ಕೋಬೇಕಾಗಿ ವಿನಂತಿ. ಸೊ ವಿ ಶೇಪ್ಡ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಇವತ್ತಿನ ಪ್ರಿಲಿಮ್ಸ್ ಕ್ವಶನ್ಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಮೊದಲನೇ ಪ್ರಶ್ನೆ, ಟು ಗೆಟ್ ಎಲೆಕ್ಟೆಡ್ ಟು UNSC ನಾನ್ ಪರ್ಮನೆಂಟ್ ಸೀಟ್ ಕಂಟ್ರಿ ಮಸ್ಟ್ ಗೆಟ್ ಆಲ್ ವೋಟ್ಸ್ ಆಫ್ 5 ಮೆಂಬರ್ ಸ್ಟೇಟ್ ಆಸ್ ದೇ ಹ್ಯಾವ್ ವಿಟೋ ಪವರ್. ಎರಡನೇದು, ನಾನ್ ಪರ್ಮನೆಂಟ್ ಮೆಂಬರ್ ವುಡ್ ಹ್ಯಾವ್ ಟೆನ್ಯೂರ್ ಆಫ್ 3 years. ಸೊ ಇದರಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಹೇಳಿ ಕಮೆಂಟ್ ಮಾಡಬೇಕಾಗಿ ವಿನಂತಿ. ಎರಡನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ದೆರ್ ಇಸ್ ನೋ ಕೋರ್ಟ್ ಫೀ ಇನ್ ಲೋಕ್ ಅದಾಲತ್ಸ್. ಎರಡನೇ ಸ್ಟೇಟ್ಮೆಂಟ್, ದೇ ಆರ್ ನಾನ್ ಸ್ಟ್ಯಾಟ್ಯುಟರಿ ಬಾಡೀಸ್ ಸೆಟ್ ಅಪ್ ಬೈ ಸ್ಟೇಟ್ ಗವರ್ಮೆಂಟ್ಸ್ ವೆನ್ ಎವರ್ ದ ನೀಡ್ ಅರೈಸಸ್. ಮೂರನೇದು, ದ ಡಿಸಿಷನ್ ಆಫ್ ಲೋಕ್ ಅದಾಲತ್ಸ್ ಆರ್ ಫೈನಲ್ ಆ್ಯಂಡ್ ಕ್ಯಾನ್ ಓನ್ಲಿ ಬಿ ಅಪಿಯಲಬಲ್ ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಇಸ್ ಟು ಬಿ ಫೌಂಡ್ ಹಿಯರ್. ಸೊ ಯಾವುದು ಇನ್ಕರೆಕ್ಟ್ ಅನ್ನೋದನ್ನು ಇಲ್ಲಿ ಕಮೆಂಟ್ ಮಾಡಬೇಕಾಗಿ ವಿನಂತಿ. ಸೊ ಇದು ಇವತ್ತಿನ ವಿಶ್ಲೇಷಣೆ ಗೆಳೆಯರೆ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ, ಹೊಸ ನ್ಯೂಸ್ ಪೇಪರೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ, ಯಾವುದೇ ಕಾರಣಕ್ಕೂ ತಮ್ಮ ಮುಂದೆ ಇರುವಂತಹ ಗುರಿಯನ್ನು ಈ ಕ್ರೈಸಿಸ್ಸಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಕುಗ್ಗದೆ ತಮ್ಮ ಆತ್ಮವಿಶ್ವಾಸವನ್ನು ಹಾಗೂ ತಾವು ಕಂಡಿರುವಂತಹ ಕನಸನ್ನು ದುರ್ಗಾಶಕ್ತಿ ನಾಗ್ಪಾಲ್ ಅವರ ಹಾಗೆ ಒಂದು ವಿಷನನ್ನು ಇಟ್ಕೊಂಡು ಆ ಕಡೆಗೆ ನಡೆಯಬೇಕಾಗಿ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.